ಓಂ ಶ್ರೀ ಅನಂತ ಪದ್ಮನಾಭಾಯ ನಮಃ. ಆತ್ಮೀಯ ಮಂಗಳೂರು ಸಮಾಚಾರ ವಾಹಿನಿಯ ಎಲ್ಲ ವೀಕ್ಷಕರಿಗೆ ವಿಶೇಷ ವ್ಯಕ್ತಿಗಳ ವಿಶೇಷ ಸಾಧಕ ಪುರುಷರ ಸಾಲಿನಲ್ಲಿ ನಾವು ಇವತ್ತು ಶ್ರೀಕೃಷ್ಣಯ್ಯ ಅನಂತಪುರ ಕವಿಗಳು, ಸಾಹಿತಿಗರು, ಬರಹಗಾರರು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಹಾಗೂ ತಮಗೆ ಪರಿಚಯ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅವರನ್ನು ಆತ್ಮೀಯವಾಗಿ ವಾಹಿನಿಯ ಪರವಾಗಿ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಮುಖ್ಯವಾಗಿ ಈಗಾಗಲೇ ವಿಶೇಷ ಸಾಧಕ ವ್ಯಕ್ತಿಗಳ ಪರಿಚಯ ಮಾಲಿಕೆಯಲ್ಲಿ ನಾವಿದ್ದೇವೆ ಸರ್. ನಿಮ್ಮ ಪರಿಚಯವನ್ನು ವೀಕ್ಷಕರಿಗಾಗಿ ನಿಮ್ಮ ಸಂಪೂರ್ಣ ಪರಿಚಯವನ್ನು ಮಾಡಿಕೊಡಬೇಕಾಗಿ ವಿನಂತಿ. ನಾನು ಶ್ರೀಕೃಷ್ಣಯ್ಯ ಅನಂತಪುರ ಅಂತ. ನನ್ನ ತಂದೆಯವರ ಹೆಸರು ಅನಂತಪುರ ದೊಡ್ಡಮನೆ ನಾರಾಯಣಯ್ಯ ಅಂತ. ದೊಡ್ಡಮನೆ ಅಂದರೆ ನಮ್ಮ ಮನೆ ಹೆಸರು. ನನ್ನ ಅಮ್ಮನ ಹೆಸರು ವೆಂಕಟಲಕ್ಷ್ಮಿ ಅಂತ. ನಾನು ಮುಖ್ಯವಾಗಿ ಕವಿ ಎಂದು ಗುರುತಿಸಿಕೊಂಡವ. ನಾನು ನನ್ನ 15ನೇ ವರ್ಷದಿಂದ ನಾನು ಕವಿತೆ ಬರಲಿಕ್ಕೆ ಆರಂಭ ಮಾಡಿದ್ದೇನೆ. ನನ್ನ ಮೊದಲ ಕವಿತೆ ಸಾವು ಬಂದರೆ ಅಂತ ಅದರ ಹೆಸರು. ಅದು ಆಗ ಬೆಂಗಳೂರಿಂದ ತರಂಗಿಣಿ ಅಂತ ಒಂದು ಮಾಸಪತ್ರಿಕೆ ಬರ್ತಾಯಿತ್ತು, ಅದರಲ್ಲಿ ಪ್ರಕಟ ಆಯಿತು. ಅದು ನನ್ನ ಮೊದಲ ಕವಿತೆ. ಆಮೇಲೆ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲಿ ನನ್ನ ಕವಿತೆಗಳು ಪ್ರಕಟ ಆಗಿವೆ. ಲೇಖನಗಳನ್ನು ಬರೆದಿದ್ದೇನೆ, ನಗೆ ಬರಹಗಳನ್ನು ಬರೆದಿದ್ದೇನೆ, ಹನಿಗವನಗಳನ್ನು ಬರೆದಿದ್ದೇನೆ. 2-3 ಹನಿಗವನ ಸಂಕಲನಗಳಾಗಿವೆ. ಒಂದು ಹನಿಗವನ ಸಂಕಲನಕ್ಕೆ ಪ್ರಶಸ್ತಿಯು ಬಂದಿದೆ, ನಿರತ ಸಾಹಿತ್ಯ ಪ್ರಶಸ್ತಿ ಅಂತ. ನನ್ನ ಮೊದಲ ಕವನ ಸಂಕಲನ ಜೀವದಂತಿಯ ಮೀಟಿ, ಅದರ ಹೆಸರು ಜೀವದಂತಿಯ ಮೀಟಿ ಅಂತ. ಮತ್ತು ಮಗಳು ಮತ್ತು ಮಲ್ಲಿಗೆ ಬಳ್ಳಿ ಅಂತ ಮತ್ತೊಂದು ಕವನ ಸಂಕಲನ. ಮೊನ್ನೆ ಡಿಸೆಂಬರಲ್ಲಿ ಸುಬ್ರಾಯ ಚಕ್ಕೋಡಿಯವರೊಂದು ಕವನ ಸಂಕಲನ ಬಿಡುಗಡೆ ಮಾಡಿದರು. ಅದರ ಹೆಸರು ಬೇರುಗಳು ಅಮ್ಮನ ಹಾಗೆ ಅಂತ. ಮತ್ತು ಅನೇಕ ಕವಿಗೋಷ್ಠಿಗಳಿಗೆ ಅಧ್ಯಕ್ಷರಾಗಿ ಭಾಗವಹಿಸಿದ್ದೇನೆ, ಆಕಾಶವಾಣಿಯಲ್ಲಿ ಭಾಗವಹಿಸಿದ್ದೇನೆ. ಮತ್ತು ಚಿಕ್ಕಮಗಳೂರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಭಾಗವಹಿಸಿದ್ದೇನೆ, ಕವಿಗೋಷ್ಠಿ ಅಧ್ಯಕ್ಷನಾಗಿ. ಮತ್ತು ಶೃಂಗೇರಿ ಚುಟುಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿದ್ದೇನೆ. ಮತ್ತು ಮೊನ್ನೆ ಮಂಗಳೂರಿನಲ್ಲಿ ಮಂಗಳೂರು ಜಿಲ್ಲಾ ಚುಟುಕು ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷತೆಯಲ್ಲಿ ಭಾಗವಹಿಸಿದ್ದೇನೆ. ಈಗ ಬೇರೆ ಬೇರೆ ರೀತಿಯ ನಾನು ಭಾಗವಹಿಸ್ತಾ ಇದ್ದೇನೆ. ಹೇಳಿದ್ರೆ ತುಂಬ ಇದೆ, ನನ್ನ ಪರಿಚಯ ಇಷ್ಟು ಸಾಕು ಅಂತ ಅನ್ನಿಸ್ತಾ ಇದೆ. ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿಮ್ಮ ಸಾಹಿತ್ಯದ ಚಟುವಟಿಕೆಯ ಸಣ್ಣ ಚಿತ್ರಣವನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ, ತುಂಬ ಸಂತೋಷ. ಅದರ ಮೊದಲಿಗಾಗಿ ಇನ್ನೊಂದು ವಿಚಾರ ಹೇಳಿ. ನಿಮ್ಮ ಕುಟುಂಬ, ನಿಮ್ಮ ತಂದೆ ತಾಯಿ, ನಿಮ್ಮ ಸಾಹಿತ್ಯದ ಬಳಗ ನಿಮ್ಮ ಮನೆಯಿಂದ ಬಂದಿದೆ ಅಂತ ಕಾಣುತ್ತೆ. ಅದರ ಸಂಪೂರ್ಣ ಪರಿಚಯ ಕೊಟ್ಟರೆ ಒಳ್ಳೆಯದಿತ್ತು, ವಿದ್ಯಾಭ್ಯಾಸ ಇತ್ಯಾದಿ. ನನ್ನ ತಂದೆಯವರ ಹೆಸರು ನಾರಾಯಣ ಅಂತ ಈಗಾಗಲೇ ಹೇಳಿದ್ದೇನೆ ನಾನು. ಅವರು ಯಕ್ಷಗಾನ ಪ್ರಿಯರು, ದೊಡ್ಡ ಬಲಿಬಾ ಭಾಗವತ ಶಿಷ್ಯರವರು. ಅವರು ಮದೂರು ಗ್ರಾಮದ ಪಟೇಲರಾಗಿದ್ದರು. ನಮ್ಮ ಮನೆಯಲ್ಲಿ ಯಕ್ಷಗಾನ ತಾಣ ಮೊದಲಾಗ್ತಾಯಿತ್ತು. ಊರವರನ್ನೆಲ್ಲ ಸೇರಿಸ್ಕೊಂಡು, ಗೆಳೆಯರನ್ನ ಸೇರಿಸ್ಕೊಂಡು ತಂದೆಯವರ ಭಾಗವತಿಕೆಯಲ್ಲಿ ಯಕ್ಷಗಾನ ಒಂದು 2 ತಿಂಗಳಿಗೊಂದು ಯಕ್ಷಗಾನ ತಾಳ ಬದಲಾದ ಮಚ್ಚಾವಡಿಯಲ್ಲಿ ಆಗ್ತಾಯಿತ್ತು. ಮತ್ತು ಹಾಡುಗಾರಿಕೆಯಲ್ಲಿ ಅವರು ತುಂಬ ಇಂಟ್ರೆಸ್ಟು. ನನ್ನ ತಂದೆಯವರಿಗೆ ಭಕ್ತಿಗೀತೆಗಳನ್ನ ಹಾಡ್ತಾಯಿದ್ರು. ನಮ್ಮ ಅಮ್ಮ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು. ಹಾಗೆ ನಮಗೆ ಸಂಗೀತದಲ್ಲಿ ಸಹಜವಾಗಿ ಆಸಕ್ತಿ ಬಂತು. ನನ್ನ ಅಣ್ಣ ಈಶ್ವರಯ್ಯ ಅಂತ, ಅವರು ಎಲ್ಲ ಕಲೆಗಳ ಅವ್ರಿಗೆ ಕಲಾವಿಹಾರಿ ಅಂತಲೇ ಹೆಸರು. ಅವರಿಗೆ ಪ್ರಶಸ್ತಿ ಬಂತು ತುಂಬ. ಈ ಕಲಾವಿಹಾರಿ ಎಂಬ ಬಿರುದನ್ನು ಕೊಟ್ಟಿದ್ದಾರೆ ಉಡುಪಿಯಲ್ಲಿ. ಅವರು ಉದಯವಾಣಿ ಮ್ಯಾಗಝಿನ್ ಎಡಿಟರ್ ಆಗಿದ್ದರು, ತುಷಾರ ಸ್ಥಾಪಕ ಸಂಪಾದಕರಾಗಿದ್ದರು. ಮತ್ತು ಅನೇಕ ಫೋಟೋಗ್ರಫಿ ಕ್ಲಾಸ್ಗಳನ್ನು ಮಾಡ್ತಾಯಿದ್ರು ಅವರು. ಕಲಾವಿಹಾರ ಅಂತ ಒಂದು ಪುಟವನ್ನೇ ಅವರು ಆರಂಭಿಸಿದರು ಉದಯವಾಣಿಯಲ್ಲಿ. ಅದು ಕಲೆಗಳಿಗೆ ಮಾತ್ರ ಇರುವಂಥದ್ದು, ವಾರಕ್ಕೊಂದು ಸಾರಿ ಬರ್ತಾಯಿತ್ತು ಅದು. ಅದರಲ್ಲಿ ಎಲ್ಲ ಯಕ್ಷಗಾನ, ನೃತ್ಯ, ಹಾಡುಗಾರಿಕೆ, ನಾಟಕ, ಎಲ್ಲ ಕಲೆಗಳ ಬಗ್ಗೆ ಅದರಲ್ಲಿ ಲೇಖನಗಳು, ಪರಿಚಯ ಲೇಖನಗಳು ಎಲ್ಲ ಅಲ್ಲಿ ಬರ್ತಾಯಿತ್ತು. ಇದಿಷ್ಟು ನನ್ನ ಹಿನ್ನೆಲೆ, ನಮ್ಮ ಮನೆಯ ಹಿರಿಯರ ಹಿನ್ನೆಲೆ. ಇನ್ನು ನಿಮ್ಮ ಮನೆಯ ಮಡದಿ ಇತ್ಯಾದಿಯಾಗಿ ನನ್ನ ಹೆಂಡತಿ ಹೆಸರು ಜಯಶ್ರೀ ಅಂತ. ಜಯಶ್ರೀ ಅನಂತಪುರ ಅಂತ ಹಾಕ್ತಾಳೆ ಅವಳು. ತುಂಬ ಒಳ್ಳೆಯ ಗಾಯಕಿ, ಆಕಾಶವಾಣಿ ಕಲಾವಿದೆ. ಮತ್ತು ಕಾಸರಗೋಡು ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ
ಘಟಕದಲ್ಲಿ 3 ಅವಧಿಗೆ ಅವಳು ಸಂಚಾಲಕಿಯಾಗಿ ಕೆಲಸ ಮಾಡಿದ್ದಾಳೆ. ಮತ್ತು ಯಕ್ಷಗಾನ ಅರ್ಥಗಾರಿಕೆಯಲ್ಲೂ ಅವಳು ಪರಿಣಿತಳು. ಅವ್ರದ್ದು ತಂಡ ಇತ್ತು, ಯಕ್ಷಗಾನ ತಾಳಮದ್ದಲೆ ತಂಡ ಇತ್ತು. ಇವಳ ಅಧ್ಯಕ್ಷತೆಯಲ್ಲಿ ನಡೆದದ್ದು ಅದು. ಯಕ್ಷ ಸಮುದ್ಯತ ಅಂತ ಅದರ ಹೆಸರು. ಅನೇಕ ಕಡೆಗಳಲ್ಲಿ ಇವಳು ಯಕ್ಷಗಾನ ತಾಳಮದ್ದಳೆಯನ್ನು ಮಾಡಿದ್ದಾರೆ. ನನ್ನ ಮಗ ಸಂತೋಷ್ ಅನಂತಪುರ ಅಂತ ಒಳ್ಳೆಯ ಗಾಯಕ, ಒಳ್ಳೆಯ ಲೇಖಕ ಕೂಡ. ಅವರು ಇನ್ಫೋಸಿಸಲ್ಲಿದ್ದಾನೆ ಈಗ ಬೆಂಗಳೂರಲ್ಲಿ. ಅವನು ಇತ್ತೀಚೆಗೆ ಒಂದು ಇದು ಕಥಾ ಸಂಕಲನ ಬಿಡುಗಡೆ ಆಯಿತು. ಅದರ ಹೆಸರಿನಿಗೆ ಬರ್ತಾ ಇಲ್ಲ. ಇನ್ನೊಂದು ಪ್ರವಾಸ ಕಥನ ಬಂತು, ಸವಾರಿ ಗಿರಿಗಿರಿ ಅಂತ ಅದರ ಹೆಸರು. ಈಗ ಕಥಾ ಸಂಕಲನದ ಹೆಸರು ಮರೆತೋಯ್ತು ನನಗೆ. ಸರಿ. ಹಾಗೆ ಈಗಾಗಲೇ ಇನ್ನು 2 ಪುಸ್ತಕಗಳು ಬರಲಿಕ್ಕಿದೆ. ಅವಳೊಂದು ಪ್ರಬಂಧ ಸಂಕಲನ ಮತ್ತು ಕಥಾ ಸಂಕಲನ ಈಗಾಗಲೇ ಪ್ರಿಂಟಲ್ಲಿ ಇದೆ. ಆದಷ್ಟು ಬೇಗ ಅದು ಹೊರಗೆ ಬರ್ತದೆ. ಮಗಳು ಸಂಗೀತ ಅಂತ, ಅವಳೀಗ ದುಬೈಲಿ ಇದ್ಲು ಹಿಂದೆ, ಈಗ ಕತಾರ್ಲಿದ್ದಾಳೆ. ಅವಳು ತುಂಬ ಸಂಗೀತದಲ್ಲೆಲ್ಲ ಆಸಕ್ತಿ, ಗಾಯಕಿ ಅಂತಲ್ಲ, ತುಂಬ ಆಸಕ್ತಿ, ಸಾಹಿತ್ಯದಲ್ಲಿ ಸಂಗೀತ ತುಂಬ ಆಸಕ್ತಿ ಅವಳಿಗಿದೆ, ಮಗಳಿಗಿದೆ. ಮತ್ತು ಸೊಸೆಯೂ ಸಾಹಿತ್ಯದಲ್ಲಿದ್ದಾರಾ? ಸೊಸೆ ಅವಳು ನಮ್ಮ ಅನಂತಮೂರ್ತಿಯ ಇದ್ದಾರಲ್ಲ, ಅನಂತಮೂರ್ತಿಯವರ ತಮ್ಮನ ಮಗಳು ನನ್ನ ಸೊಸೆ, ಮಗನ ಹೆಂಡತಿ. ತುಂಬ ಆಸಕ್ತಿ, ಸಾಹಿತ್ಯದಲ್ಲಿ ತುಂಬ ಆಸಕ್ತಿ. ಅವಳಿಗೆ ಟೀಚರಾಗಿ ಕೆಲಸ ಮಾಡ್ತಾಳೆ ವ್ಯಾಲಿ ಸ್ಕೂಲಲ್ಲಿ ಬೆಂಗಳೂರಲ್ಲಿ. ಒಂದು ಕಲಾವಿದರ ಕುಟುಂಬ ಇದು. ಕುಂಬಳೆ ಸೀಮೆ, ಕಾಸರಗೋಡು ಅಂದರೆ ಕನ್ನಡ ನಾಡು ಅಂತ ಅರ್ಥ. ಕನ್ನಡಿಗರ ಹೃದಯ ಭಾಗವೇ ಕಾಸರಗೋಡು ಅಂತ ಹೇಳ್ತೇವೆ ನಾವು. ಹಾಗಾಗಿ ಕಲಾರಂಗದಲ್ಲಿ ತುಂಬ, ಕಲೆ ಸಾಹಿತ್ಯದಲ್ಲಿ ತುಂಬ ಜನರ ಜೊತೆಗೆ ನೀವು ಸಹ ತುಂಬ ಒಳ್ಳೆ ರೀತಿಯಾಗಿ ಗುರುತಿಸಿಕೊಂಡಿದ್ದೀರಿ. ನೀವು ಆಗಲೇ ಹೇಳಿದಾಗೆ ಈಶ್ವರಯ್ಯ ಸರ್ ಅವರ ಹೆಸರು ಹೇಳಿದಾಗಲೇ ಎಲ್ಲರಿಗೂ ಪರಿಚಿತರು. ಉದಯವಾಣಿಯಲ್ಲಿ ಪತ್ರಿಕೋದ್ಯಮಿಯಾಗಿ, ಕಲಾರಂಗದಲ್ಲಿ, ಎಲ್ಲರಲ್ಲಿ ಬಹುಮುಖ ಪ್ರತಿಭೆ. ಹಾಗೆ ನಿಮ್ಮಲ್ಲೂ ಸಹ ಸಾಹಿತ್ಯದಲ್ಲಿ ತುಂಬ ಬಹುಮುಖ ಪ್ರತಿಭೆಯನ್ನು ಕಂಡಿದ್ದೇವೆ. ತುಂಬ ಸಂತೋಷ. ಅದರ ಮೊದಲು ಈ ಮನೆತನ, ಈ ಮನೆಯ ನಡಾವಳಿಗಳು, ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಮನೆ ಹೆಸರು ಅನಂತಪುರ ತರವಾಡು ದೊಡ್ಡ ಮನೆ ಅಂತ ಹೇಳೋದು. ಇದಕ್ಕೆ ಬಹಳ ದೊಡ್ಡ ಹಿನ್ನೆಲೆ ಇದೆ. ಉಡುಪಿಯ ಸಂಶೋಧಕರಾದ ಡಾಕ್ಟರ್ ಪಿ ಗುರುರಾಜ್ ಭಟ್ ಅವರ ಲೆಕ್ಕಾಚಾರ ಪ್ರಕಾರ ಈ ಮನೆ ಮತ್ತು ಅನಂತಪುರ ದೇವಸ್ಥಾನ ಇದರ ಕಾಲಮಾನ 9 ಅಥವಾ 10ನೇ ಶತಮಾನ ಅಂತ ಅವರು ಲೆಕ್ಕ ಹಾಕ್ತಾರೆ. ಅದಕ್ಕೆ ಅವರು ಕಾರಣಗಳು ಬೇರೆ ಬೇರೆ ಕಾರಣ ಕೊಡ್ತಾರೆ, ಸುಮ್ಮನೆ ಹೇಳೋದಲ್ಲ. ಈ ಪರಿಸರದಲ್ಲಿ ಈಗಿರುವಂಥ ಇಲ್ಲೆಲ್ಲ ಕಾಣುವಂಥ ಎಲ್ಲ ಮನೆಗಳು ಕೂಡ ಆ ಎಲ್ಲ ಜಾಗ ನಮ್ಮದು. ಅದು ಟೆನೆಂಟ್ಸ್ ಆ್ಯಕ್ಟ್ ಪ್ರಕಾರ ಅವರಿಗೆ ಹೋದದ್ದು. ಇಲ್ಲಿದ್ದವರಿಗೆ ಬ್ರಾಹ್ಮಣ ಮನೆತನ ನಮ್ಮದು ಮಾತ್ರ ಇದ್ದದ್ದಿಲ್ಲ. ಇದೆಲ್ಲ ಅವರ ಕೂಡ ಕಾರಣ. ಈ ಆನುವಂಶಿಕ ಮುಕ್ತಸ್ಥಿ ಕೂಡ ಈಗ ದೇವಾಲಯ ನಮಗೆ ಇತ್ತು, ನಮ್ಮ ಹಿಂದಿನವರಿಗೆ ಇತ್ತು. ಈ ದೇವಾಲಯದ ಕೆತ್ತನೆಗಳನ್ನು ಇತರ ಹೊರಭಾಗದ್ದು ಒಳಭಾಗದ್ದು ಎಲ್ಲ ಅವರು ವೀಕ್ಷಿಸಿ ಅದರ ಕಾಲಮಾನವನ್ನು ನಿರ್ಧಾರ ಮಾಡಿದ್ದಾರೆ. ಆ್ಯಂಟಿಕ್ವಿಟೀಸ್ ಆಫ್ ಸೌತ್ ಕೇಂದ್ರ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಗುರುರಾಜ್ ಭಟ್ರು. ಆ ಪುಸ್ತಕದಲ್ಲಿ ಈ ದೇವಾಲಯದ ಕಾಲಮಾನವನ್ನು ಮೆನ್ಷನ್ ಮಾಡಿದ್ದಾರೆ, 9 ಅಥವಾ 10ನೇ ಶತಮಾನ ಅಂತ. ಇದಿಷ್ಟರ ಹಿನ್ನೆಲೆ. ಮತ್ತು ಈ ಮನೆಯಲ್ಲಿ ನಮ್ಮದೇ ವಿಷ್ಣುಮೂರ್ತಿ ಬಾಳು ಭಂಡಾರ ಇದೆ, ಪಡ್ಡೈ ಧೂಮಾವತಿ ಬಾಳು ಭಂಡಾರ ಇದೆ, ಅದು ಮನೆ ಇದೆ. ಇದು ಅಲ್ಲದೆ ಇಲ್ಲಿ ಪೆರ್ಣೆ ಮುಚ್ಚಲೋಡು ಭಗವತಿ ಕ್ಷೇತ್ರ ಅಂತ ಇದೆ ಪಕ್ಕದಲ್ಲಿ, ಇಲ್ಲಿಂದ 2 ಕಿಲೋಮೀಟರ್ ಆ ಕಡೆ. ಅಲ್ಲಿ ಆನುವಂಶಿಕ ಯಜಮಾನಿಕೆ ನಮಗೆ. ಹೌದಲ್ಲ. ಆ ಕ್ಷೇತ್ರ ಕಟ್ಟುವುದಕ್ಕೆ ನಮ್ಮ ಹಿರಿಯರೇ ಬಿಟ್ಟುಕೊಟ್ಟ ಜಾಗ ಅದು. ಅವರಿಗೆ ಜಾಗ ಅಂತ ಹೇಳಿ ಅದು ವಾಣಿಯ ಸಮುದಾಯಕ್ಕೆ ಸೇರಿದಂಥ ಕ್ಷೇತ್ರ. ಸರಿ. ನಮ್ಮ ಹಿರಿಯರು ಮತ್ತು ಅವರ ಹಿರಿಯರು ಸೇರಿಕೊಂಡು ನಿರ್ಮಾಣ ಮಾಡಿದಂಥ ಕ್ಷೇತ್ರ. ಅದರ ಆಸ್ಪಾಸಿನಲ್ಲಿರುವ ಎಲ್ಲ ಜಾಗ ಕೂಡ ನಮ್ಮದೇ, ಅವರಿಗೆ ಜಾಗ ಇಲ್ಲ ಅಲ್ಲಿ. ಆ ಕೆಲವು ಜಾಗವನ್ನು ನಾವು ದೇವಿಗೆ ಫ್ರೀಯಾಗಿ ಬಿಟ್ಟುಕೊಟ್ಟಿದ್ದೇವೆ, ಕಾಣಿಕೆ ರೂಪದಲ್ಲಿ ಬಿಟ್ಟುಕೊಂಡಿದ್ದೇವೆ ನಾವು. ಹಾಗಾದರೆ ಆರಾಧನೆಗಳು, ದೈವಾರಾಧನೆಗಳು, ನಿತ್ಯ ನೈಮಿತ್ಯಗಳು ಏನಾದರೂ ವಿಶೇಷತೆ ಇದೆಯಾ? ಇದೆ. ಅದು ಹೇಳೋದೀಗ ಭಗವತಿ ಕ್ಷೇತ್ರ ವಿಷಯ ಹೇಳುವಾಗ ಅಲ್ಲಿ ಒಂದು ವರ್ಷಕ್ಕೆ 25-30 ಸಾವಿರ ಬೇರೆ ಬೇರೆ ಕಾರ್ಯಕ್ರಮ ನಡೀತದೆ. ಪ್ರತಿಯೊಂದು ಉತ್ಸವಕ್ಕೂ ನಮ್ಮ ಮನೆಯಿಂದ ಬಾಳು ಭಂಡಾರ ಹೋಗಬೇಕು. ಇಲ್ಲಿಂದ ಬ್ಯಾಂಡ್ ವಾಲಕದಲ್ಲಿ ಇಲ್ಲಿಂದ ಬಾಳು ಭಂಡಾರ ಹೋಗಬೇಕು. ಅಲ್ಲಿ ಹೋಗಿ ಅಲ್ಲಿಯ ಉತ್ಸವ ಮುಗಿದ ನಂತರ ಪುನಃ ಬಾಳು ಭಂಡಾರದಿಂದ ತಂದು ಅವರು ಇಲ್ಲಿಡ್ತಾರೆ. ಮತ್ತೊಂದು ಉತ್ಸವ ಪುನಃ ಬಾಳು ಭಂಡಾರ ಇಲ್ಲಿ ತಗೊಂಡು ಹೋಗಬೇಕು. ಅಲ್ಲಿಂದ ಅವರು ಬಂದಾಗ ಅವರು ಎಲೆ ಅಡಿಕೆ ಹರಿವಾಣದಲ್ಲಿಟ್ಟು ನಮ್ಮನ್ನು ಸ್ವಾಗತ ಮಾಡ್ತಾರೆ, ಬರಬೇಕು. ತಾಂಬೂಲದಿಂದ ಸ್ವಾಗತ ಮಾಡ್ತಾರೆ. ಹೌದು. ಮತ್ತು ತಾಂಬೂಲ ಕೊಟ್ಟ ನಂತರ ನಾವು ನನಗೆ ಬಾಳು ಭಂಡಾರ ಕೊಡಬೇಕಂತ ಕೇಳ್ಕೊಳ್ತಾರೆ. ಅದರ ಪೆಟ್ಟಿಗೆ, ಬಾಳು ಭಂಡಾರದ ಪೆಟ್ಟಿಗೆಯ ಕೀ ಮತ್ತು ಅಲ್ಲಿ ಆ ದರ್ಶನ ಪಾತ್ರೆಗಳು ಹಾಕುವಂಥ ಬಂಗಾರದ ಮಾಲೆ ನಮ್ಮಲ್ಲಿ
ಇರುವಂಥದ್ದು. ಅದನ್ನು ನಾನು ಅವರಿಗೆ ಹಸ್ತಾಂತರ ಮಾಡ್ತೇನೆ. ಆಗ ಅಲ್ಲಿ ಕೆಳಗೆ ಹಸ್ತಾಂತರ ಮಾಡ್ತೇನೆ. ಆಮೇಲೆ ಅವರು ಆ ಪೆಟ್ಟಿಗೆನ ಹೊರಗೆ ತೆಗೆದು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಎದುರಿಂದ ದರ್ಶನ ಮೂಲಕ ಬಾಳು ಭಂಡಾರ ಹೊರಟು ಪುನಃ ನಮ್ಮ ಮನೆಗೆ ಬಂದು ಇಲ್ಲಿ ನಮ್ಮನ್ನು ಮಾತಾಡಿಸಿ ಅಭಯ ಕೊಟ್ಟು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಹೋಗೋ ಪದ್ಧತಿ. ಇದು ಭಗವತಿ ಕ್ಷೇತ್ರಕ್ಕೂ ಇಲ್ಲಿ ಇರುವಂಥ ಸಂಪ್ರದಾಯ. ಅಲ್ಲಿ ಏನೇ ಉತ್ಸವ ಆಗಲಿ, ಯಾರೇ ಬರಲಿ, ಪ್ರಥಮ ಪ್ರಸಾದ ನಮಗೆ ಮನೆಗೆ ನಮಗೆ ಸಿಗಬೇಕು. ಕ್ರಮ ಒಳ್ಳೆಯ ಮಾತು. ಇಲ್ಲಿ ದೈವಾರಾಧನೆ ಇಲ್ಲಿ ಇದೆಯಾ? ಈ ಮನೆಯಲ್ಲೂ ನೀವು ಮಾಡ್ತೀರಾ? ಮನೆಯ ಭಂಡಾರ ಒಂದು ವಿಷ್ಣುಮೂರ್ತಿ, ಮತ್ತೊಂದು ಪಡ್ಡೈದು ಮಾತು, ಪಡಿഞ്ഞാറ് ಚಾಮುಂಡಿ ಅಂತ ಹೇಳ್ತಾರೆ ಮಲಯಾಳದಲ್ಲಿ. ಈ ಎರಡಕ್ಕೂ ನಾವು ಕೋಲ ಕೊಡ್ತೇವೆ ಪ್ರತಿ ವರ್ಷ. ವಿಷ್ಣುಮೂರ್ತಿ ಕೋಲ ನಾಡ್ದು ಡಿಸೆಂಬರ್ 26, 27 ಬರ್ತದೆ. ವಿಷ್ಣುಮೂರ್ತಿಗೆ ದೈವಕ್ಕೆ ನಾವು ಇಲ್ಲಿ ಕೆಳಗೆ ಕಣ್ಣೂರು ಅಂತ 1-2 ಕಿಲೋಮೀಟರ್ ಕೆಳಗೆ ಕಣ್ಣೂರು ದೇವಸ್ಥಾನ ಜಾಗ ಇದೆ. ಅಲ್ಲಿ ಒಂದು 3/4 ಎಕರೆ ಜಾಗವನ್ನು ನಾವು ವಿಷ್ಣುಮೂರ್ತಿ ದೈವಕ್ಕೆ ಬಿಟ್ಟಿದ್ದೇವೆ. ಈ ಕೋಲ ಆಗುವುದು ಅಲ್ಲಿ. ಸರಿ. 26ನೇ ತಾರೀಕಿಗೆ ನಮ್ಮ ಮನೆಯಿಂದ ಭಂಡಾರ ಹೊರಟು ಅಲ್ಲಿ ಹೋಗ್ತದೆ. ಎಲ್ಲಿಗೆ? ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತದೆ. ಅಲ್ಲಿ ರಾತ್ರಿ ಊಟದ ವ್ಯವಸ್ಥೆ ಇದೆ, ಬಂದವರಿಗೆ ಊಟದ ವ್ಯವಸ್ಥೆ ಇದೆ. ಮರು ದಿವಸ ಬೆಳಿಗ್ಗೆ ಅಲ್ಲಿಂದ ವಿಷ್ಣುಮೂರ್ತಿ ದೇವ ಹೊರಟು ದೇವಸ್ಥಾನಕ್ಕೆ, ಅನಂತಪುರ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ನಮ್ಮ ಮನೆಗೆ ಬಂದು ಇಲ್ಲಿ ಹಾಲು ಸಿಯಾಳ ಸ್ವೀಕರಿಸಿ ಪ್ರಸಾದ ಕೊಟ್ಟು ಪುನಃ ಹೋಗ್ತದೆ ಕೆಳಗೆ. ಸರಿ. ಒಟ್ಟಿಗೆ ನಾವು ಕೂಡ ಹೋಗಬೇಕು. ಮಧ್ಯಾಹ್ನ ಭೋಜನ ವ್ಯವಸ್ಥೆ ಇದೆ ಬಂದವರಿಗೆಲ್ಲ. ಮಧ್ಯಾಹ್ನ 1 ಗಂಟೆ 1:30 ಗಂಟೆ ಈ ವಿಷ್ಣುಮೂರ್ತಿ ದೈವ ಕೊನೆಗೊಳ್ತದೆ. ಪ್ರಸಾದ ಕೊಟ್ಟು ವಿಷ್ಣುಮೂರ್ತಿ ದೈವ ಬಿರಿಯುವುದು ಅಂತ ಒಂದು ಭೂತ ಬಿರಿಯುವುದು ಅಂತ ಅದಕ್ಕೆ ಹೇಳೋದು. ಹಾಗೆ ಅದು ವಿಷ್ಣುಮೂರ್ತಿ ಕೋಲ ನಡೀತಾ ಉಂಟು. ಅದೇ ರೀತಿ ಪಡ್ಡೈದು ಮಾವತಿ ಅಂತ, ಪಡಿഞ്ഞാറ് ಚಾಮುಂಡಿ ಅಂತ, ಅದರ ಬಾಳ್ಬಂಡ ನಮ್ಮ ಮನೆ ಇದೆ. ಅದು ಅದಕ್ಕೆ ಇಲ್ಲಿ ವಿಷ್ಣುಮೂರ್ತಿ ಹೇಗೆ ಜಾಗ ಬಿಟ್ಟಿದ್ದೇವೋ ಅದೇ ರೀತಿ ಇಲ್ಲಿ ಪೆರ್ನೆ ಅಂತ ಇದೆ 1.5 ಕಿಲೋಮೀಟರ್ ಆ ಭಗವತಿ ಕ್ಷೇತ್ರದ ಪಕ್ಕದಲ್ಲಿ ಒಂದು 3/4 ಎಕರೆ ಜಾಗವನ್ನು ಪಡ್ಡೈದು ಮಾವತಿ ಅಂತ ಬಿಟ್ಟುಕೊಟ್ಟಿದೆ. ಅಲ್ಲಿ ಪಡ್ಡೈದು ಮಾವತಿ ಮಾತ್ರ ಆಗುವುದಲ್ಲ, ಭಂಡಾರ ಇರೋದು ಪಡ್ಡೈದು ಮಾವತಿಗೆ ಅಂತ ಇಲ್ಲಿ ಒಳಗಿದೆ. ನಮ್ಮ ತೋರಿಸ್ತೇನೆ ನಿಮಗೆ. ಪಡ್ಡೈದು ಮಾವತಿ ಭಂಡಾರ ಇರುವಂಥದ್ದು ಅಲ್ಲಿ. ಅದು ಸಾಧಾರಣ ಮಕರ ಮಾಸ ಹುಣ್ಣಿಮೆ ದಿವಸ ಭಂಡಾರ ತೆಗೀತು. ಅದು ಕೆಲವೊಮ್ಮೆ ಜನವರಿ ಎಂಡಿಗೆ ಬರ್ತದೆ, ಕೆಲವೊಮ್ಮೆ ಫೆಬ್ರವರಿಯಲ್ಲಿ ಬರ್ತದೆ. ಯಾವಾಗ ಮಕರ ಮಾಸ ಹುಣ್ಣಿಮೆ ಬರ್ತದೆ ಆ ದಿವಸ ರಾತ್ರಿ ಇಲ್ಲಿಂದ ಈ ಪಡ್ಡೈದು ಮಾವತಿ ದೈವದ ಭಂಡಾರ ಹೋಗ್ತದೆ. ಎಲ್ಲಿ ಹೋಗ್ತದೆ? ಪೆರ್ನೆ ಕಳ ಎಂಬ ಜಾಗೆಯಲ್ಲಿ ಈ ಗದ್ದೆ ಇದೆ, ದೇವದ ಗದ್ದೆ. ಅಲ್ಲಿ ಹೋಗ್ತದೆ. ಅಲ್ಲಿ ಹೋಗಿ ಆ ರಾತ್ರಿ ಅಲ್ಲಿ ಭೋಜನ ವ್ಯವಸ್ಥೆ ಇದೆ. 1,500 ಜನ ಸೇರ್ತಾರೆ ಅಲ್ಲಿ ಈ ರಾತ್ರಿ ಹೊತ್ತಿಗೆ. ಮರು ದಿವಸ ಬೆಳಗ್ಗಿನಿಂದ ಸಂಜೆಯವರೆಗೆ ಕೋಲ ಉಂಟಲ್ಲಿ. ಆರಂಭದಲ್ಲಿ ಬಬ್ಬರಿ ಆಗ್ತದೆ, ಬಬ್ಬರಿಯ ದೈವ. ಅದು ಆದ ನಂತರ ಸ್ಥಳ ಧೂಮಾವತಿ ಆಗ್ತದೆ. ಆ ನಂತರ ಪಡ್ಡೈದು ಮಾವತಿ ಆಗ್ತದೆ. ಮಧ್ಯ ನಂತರ ಗುಳಿಗೆ ದೈವಕ್ಕೆ ಕೋಲ ಇದೆ. ಇಷ್ಟು ದೈವಗಳ ಕೋಲ ಆ ದಿವಸ ನಡೆಯಲಿಕ್ಕಿದೆ. ಮಧ್ಯಾಹ್ನ ಒಂದು 2,000-2,500 ಜನ ಸೇರ್ತಾರೆ. ಎಲ್ಲರಿಗೂ ಭೋಜನ ವ್ಯವಸ್ಥೆ, ಅನ್ನಪ್ರಸಾದ ವಿತರಣೆ ಇದೆ. ಇದು ನಮ್ಮ ಮನೆಯ ಭಂಡಾರದ ವಿಷ್ಣುಮೂರ್ತಿ ಭಂಡಾರ ಮತ್ತು ಪಡ್ಡೈದು ಮಾವತಿ ಭಂಡಾರದ ವಿವರಗಳು. ಹೀಗೆ ತುಂಬ ಒಳ್ಳೆಯ ಮಾಹಿತಿ ನೀಡಿದ್ದೀರಿ. ಮನೆಯು ಧಾರ್ಮಿಕ ಹಿನ್ನೆಲೆಯಲ್ಲಿ ಆಚರಣೆಗಳನ್ನೆಲ್ಲವನ್ನೂ ಸಂಪ್ರದಾಯಬದ್ಧವಾಗಿ ಮಾಡಿಕೊಳ್ತೀರಾ. ಈಗಾಗಲೇ ದೈವಗಳಿಗಾಗಿ ಭೂಮಿಯನ್ನು ಉಂಬಳಿಯಾಗಿ ಇಟ್ಟಿದ್ದೀರಾ. ಒಳ್ಳೆಯ ಕೆಲಸ. ಆ ದೇವರು ದೈವ ಎಲ್ಲರೂ ನಿಮಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ಅನುಗ್ರಹಿಸಲಿ ಅಂತ ವಾಹಿನಿ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈಗ ಬರುವುದು ಸಾಹಿತ್ಯ ಕ್ಷೇತ್ರಕ್ಕೆ. ನೀವು ಆಗೊಂದು ಮಾತು ಹೇಳಿದ್ರಿ, ಅತ್ಯಂತ ಬಾಲ್ಯದಲ್ಲಿ 15 ವರ್ಷದಿಂದಲೇ ನಾನು ನನ್ನ ಸಾಹಿತ್ಯ ಕೃತಿ ಬರೀತಿದ್ದೆ. ಹಾಗಿದ್ದಾಗ ನೀವು ಓದಿದ ಶಾಲೆ ಯಾವುದು, ಹೇಗೆ ನಿಮಗೆ ಈ ಪ್ರೇರಣೆ ಶಾಲೆಯಿಂದ ಬಂತೋ, ಗುರುಗಳಿಂದ ಬಂತೋ, ಅಲ್ಲ ಮನೆತನದಿಂದ ಬಂತೋ, ಅದರ ಬಗ್ಗೆ ವಿವರಣೆ ಹೇಗೆ ಹೇಳ್ತೀರಾ? ನನಗೆ ಇದು ಶಾಲೆಯಿಂದ ಬಂದ ಪ್ರೇರಣೆ ಅಲ್ಲ, ಮನೆತನದಲ್ಲೇ ಬಂದಿದೆ. ಯಾಕಂದರೆ ನನ್ನ ಅಣ್ಣ ಒಳ್ಳೆ ಬರಹಗಾರ, ಹೌದು, ಕಥೆಗಾರ, ಕೇಳಿದ್ದೇನೆ. ಆ ಸರಸ್ಥಾನ ಬಂದು ಪ್ರಬಂಧ ಸಂಕಲನ ಬರ್ತೇನೆ, ಗೊತ್ತಿರ್ಬೋದು. ತರಂಗದಲ್ಲಿ ಉದಯವಾಣಿ ಎಲ್ಲ ಬಂದಿದೆ ಅದು ಧಾರಾವಾಹಿಯಾಗಿ. ಒಳ್ಳೆ ವಿಮರ್ಶಕ, ಒಳ್ಳೆ ಕಲಾ ವಿಮರ್ಶಕ ಕೂಡ. ಇಲ್ಲಿ ನನಗೆ ಅವನಿಗೂ 8 ವರ್ಷಗಳ ವ್ಯತ್ಯಾಸ ಇದೆ ಪ್ರಾಯದಲ್ಲಿ. ಆದರೂ ಕೂಡ ನಾವು ಗೆಳೆಯರಾಗಿ ಜೀವಿಸಿದವರು. ಸರಿ. ಅಣ್ಣ ಎಲ್ಲ ಪತ್ರಿಕೆಗಳನ್ನು ಮನೆಗೆ ತರ್ತಾ ಇದ್ದ, ಬೇರೆ ಬೇರೆ ಕಾದಂಬರಿಗಳನ್ನು ತರ್ತಾ ಇದ್ದ. ಅದು ಯಾವತ್ತೂ ಓದಿದಂಥ ಇದು ಓದು ಮಾರ ಚೆನ್ನಾಗಿದೆ ಅಂತ ಕೊಡ್ತಾ ಇದ್ದ ನನಗೆ. ನಾನು ಅದನ್ನು ಓದ್ತಾ ಇದ್ದೆ. ಹೀಗೆ ಸಾಹಿತ್ಯದಲ್ಲಿ ಚಿಕ್ಕಂದಿನಿಂದ ಆಸಕ್ತಿ ಬೆಳೀಲಿಕ್ಕೆ ಕಾರಣ ಅಣ್ಣ ಈಶ್ವರಯ್ಯ. ಖಂಡಿತ. ಅವರಿಂದಾಗಿಯೇ ನನಗೆ ಸಾಹಿತ್ಯ ಬೆಳೆದದ್ದು. ಎಲ್ಲ ಏನು ಸಂಶಯ ಇದ್ರೂ ಅವರ ಹತ್ರ ಕೇಳ್ತಾ ಇದ್ದೆ.
ಸಾಹಿತ್ಯ ವಿಷಯ ಇರಲಿ, ಸಂಗೀತ ವಿಷಯ ಇರಲಿ, ರಾಜಕೀಯ ಇರಲಿ, ಯಾವುದೇ ಇರಲಿ, ಅವನಿಗೆ ಗೊತ್ತಿಲ್ಲದ ವಿಚಾರ ಅಂತಲ್ಲ, ನೀವು ಯಾವ ವಿಷಯವನ್ನೇ ಕೇಳಿ ಅದರಿಂದ ಸರಿ ಸೂಕ್ತವಾದ ಉತ್ತರ ನಮಗೆ ಸಿಗ್ತದೆ. ಸರಿ. ಹಾಗೆ ನಾನು ನನ್ನ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೀಲಿಕ್ಕೂ ಅವನೇ ಕಾರಣ. ಅದಲ್ಲದೆ ಅವ ಇಂಗ್ಲೀಷ್ ಸಾಹಿತ್ಯ ನಾನು ಓದಿದವಲ್ಲ, ಅವನಿಗೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ತುಂಬ ಆಸಕ್ತಿ. ಅವ ಓದೋ ಪುಸ್ತಕ ಇಲ್ಲ ಇಂಗ್ಲೀಷ್ನಲ್ಲಿ. ಆ ಪುಸ್ತಕ ಓದಿ ನಮಗೆ ಕತೆ ಹೇಳ್ತಾ ಇದ್ದವ, ಆ ಇಂಗ್ಲೀಷ್ ಕಾದಂಬರಿಗಳ ಕಥೆಯನ್ನು ನಮಗೆ ಹೇಳ್ತಾ ಇದ್ದ, ಅದನ್ನು ನಾವು ಆಸಕ್ತಿಯಿಂದ ಹೇಳ್ತಾ ಇದ್ದೆವು. ಹೀಗಾಗಿ ನನಗೆ ಸಹಜವಾಗಿ ಇದರಲ್ಲಿ ಈ ಸಾಹಿತ್ಯದಲ್ಲಿ ಆಸಕ್ತಿ ಬಂತು. ಈ ಕವಿತೆ ಬರಲಿಕ್ಕೆ ನಾನು ಹೇಗೆ ಆರಂಭ ಮಾಡಿದೆ ಅಂತ ಹೇಳಿದರೆ, ನಾನು ಮೊದಲು ಬರೆದ ಕಥೆ ಬರೆದೆ. ಸರಿ. ನಾನು ಏನು ಬರೆದು ಅಣ್ಣನೇ ತೋರಿಸೋದು, ತಗೊಂಡೋಗಿ ಹೇಗಾಗಿದೆ ಅಂತ. 1-2-3 ಕತೆ ಬರೆದು ಅಣ್ಣನಿಗೆ ತೋರಿಸಿದೆ. ಅದನ್ನೀಗೆ ಓದಿ ಅವ ಬದಿಗೆ ದೂಡಿಬಿಟ್ಟ. ಮತ್ತೆ ಒಂದು 4 ಕವಿತೆ ಬರೆದು ತೋರಿಸಿದೆ. ಅದನ್ನು ಓದಿ ಹೇಳಿದ, ಪರವಾಗಿಲ್ಲ ಮಾರಾಯ, ಚೆನ್ನಾಗಿದೆ, ಪ್ರಯತ್ನ ಮಾಡಿದರೆ ನೀನು ಬರಿಬೋದು ನಿನಗೆ ಅಂತ ಹೇಳಿದ. ಆಗ ನನಗೆ ಅದು ಮನದಟ್ಟಾಯಿತು. ಕತೆ ನಿನಗೆ ಹೇಳಿಸಿದ್ದಲ್ಲ, ಕಾವ್ಯ ನಿನಗೆ ಹೇಳಿಸಿದ್ದು, ಅದನ್ನು ಶುರು ಮಾಡು ಅಂತ ಹೇಳಿದಾಗಾಯಿತು. ಹಾಗೆ ನಾನು ಬರೀಲಿಕ್ಕೆ ಆರಂಭ ಮಾಡಿತು. ಆಗಲೇ ಹೇಳಿದೆ, ನಾನು 15 ವರ್ಷದಲ್ಲಿ ತರಂಗಿಣಿ ಪತ್ರಿಕೆಯಲ್ಲಿ ನಾನು ಫಸ್ಟ್ ಕವಿತೆ, ಅದರಲ್ಲಿ ಒಂದು ಪದ ಅಣ್ಣ ಬದಲಿಸಿದ್ದಾನೆ. ಆ ಕವಿತೆಯಲ್ಲಿ ನನಗೆ ಈಗಲೂ ನೆನಪಿದೆ, ಸಾವು ಬಂದರೆ ಅಂತ ಕವಿತೆ ಹೆಸರು. ಅದು ಅಣ್ಣನಿಗೆ ಕೊಟ್ಟೆ, ತೋರಿಸಿದಾಗ ಇಡೀ ಕವಿತೆಯಲ್ಲಿ ಒಂದು ಪದ ನಾನು ಬರೆದಂತೆ ಒಂದು ಪದ ಅವನನ್ನು ಸೇರಿಸಿದ್ದಾನೆ ಆ ಕವಿತೆಗೆ. ಸರಿ. ಅದನ್ನು ನಾನು ಕಳಿಸಿಕೊಟ್ಟೆ, ಅದು ಮತ್ತೆ ತಿಂಗಳಲ್ಲಿ ಪ್ರಕಟ ಆಯಿತು. ಖಂಡಿತ. ಹೀಗೆ ನನಗೆ ಸಾಹಿತ್ಯ ಆಸಕ್ತಿ ಬೆಳಲಿಕ್ಕೆ ಕಾರಣ. ಇದು ಎಷ್ಟನೇ ವಯಸ್ಸಿನಲ್ಲಿ ನೀವು ಪ್ರಥಮವಾಗಿ ಪತ್ರಿಕೆಯಲ್ಲಿ ಪ್ರಕಟಿಸಿದ? 15 ವರ್ಷದಲ್ಲಿ. ನನ್ನ ಜಸ್ಟ್ SLC ಆಗಿದೆ ಅಷ್ಟೇ. ಆಗ ಫಸ್ಟ್ ಕವಿತೆ ಬಂತು ನಂದು, ಮೊದಲ ಕವಿತೆ. ಓದು ಮನುಷ್ಯನವನ್ನು ಓದು ಜ್ಞಾನಾರ್ಚನೆಗಾಗಿ, ಓದು ಕಲಿಕೆಗಾಗಿ, ಓದು ತನ್ನ ಸುತ್ತಮುತ್ತಲ ಪ್ರಪಂಚವನ್ನು ಅರಿಲಿಕ್ಕಾಗಿ. ಅದಕ್ಕೆ ಹೇಳೋದು ದೇಶ ಸುತ್ತಮುತ್ತ ಕೋಶ ಓದು 2 ಪದಗಳಿವೆ. ಈ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿಯ ಅಂತರ್ಮುಖಿಯಾಗಿರ್ತಕ್ಕಂಥ ಒಂದು ಚೈತನ್ಯವನ್ನು ಅಥವಾ ಹೊಸ ವಿಶೇಷ ಕಲೆಯನ್ನು ಗುರುತಿಸಬೇಕಾದ್ರೆ ಈ ಥರ ಪ್ರೋತ್ಸಾಹದ ಮಾರ್ಗದರ್ಶನ ಬೇಕು. ಆ ಹಿನ್ನೆಲೆಯಲ್ಲಿ ನಿಮ್ಮ ಅಣ್ಣ ನಿಮಗೆ ಕೊಟ್ಟ ಪ್ರೋತ್ಸಾಹ, ಇವತ್ತು ನೀವು ಕವಿಯಾಗಿ ಬೆಳೆದಿದ್ದೀರ. ಆಗಲೇ ನಾನು ಕೇಳಬೇಕು ಅಂತಿದ್ದೆ, ನೀವು ಹೇಳಿ ಆಯಿತು. ನಾನು ಕೇಳಬೇಕಿತ್ತೆ, ನಿಮಗೆ ಸಾಹಿತ್ಯ ಕೃತಿಯಲ್ಲಿ ಯಾವುದು ನಿನಗೆ ಹೆಚ್ಚು ಅಭಿರುಚಿ ಅಂತ. ನೀವು ಹೇಳಿದಿರಿ, ಈಗಾಗಲೇ ನಾನು ಸಾಹಿತ್ಯದಲ್ಲಿ ಪದ್ಯ ರಚನೆಗೆ ಹೋದೆ. ಈಗ ಪದ್ಯ ರಚನೆಗೆ ಹೋಗಿದ್ದೀರಿ, ಯಶಸ್ವಿಯಾಗಿದ್ದೀರಿ. ಆ ಮೊದಲ ಅನುಭವ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಆಗ ನಿಮ್ಮ ಮನಸ್ಸಿಗೆ ಅನ್ನಿಸಿದಂಥ ಭಾವನೆಗಳೇನು? ಅದು ಈಗ ಹೇಳುವ ಹಾಗೆ ಇಲ್ಲ, ಅಷ್ಟೊಂದು ಸಂತೋಷದ ವಿಚಾರ ಅದು. ಆ ಪತ್ರಿಕೆಯನ್ನು ಕೈಲಿ ಹಿಡಿದುಕೊಂಡೆ 4 ಪುಸ್ತಕ ನಾನು. ಈಗಲೂ ಇದೆ, ಅಷ್ಟು ಖುಷಿ ಅದು. ಯಾರನ್ನು ಕಂಡ್ರೆ ಹೇಳಿದೆ, ಬೇರೆ ಯಾವ ವಿಚಾರ ಮಾತಾಡಲಿಕ್ಕಿಲ್ಲ, ತರಂಗಿಣಿ ಪತ್ರಿಕೆಯಲ್ಲಿ ನನ್ನ ಕವಿತೆ ಬಂದಿದೆ ಅಂತ. ಅದೊಂದು ಅಷ್ಟೊಂದು ಸಂತೋಷದ ವಿಚಾರ ಅದು. ನಾನದು ಬರ್ತಂತ ನಾನು ಗ್ರಹಿಸಲೂ ಇಲ್ಲ, ಕಳಿಸುವಾಗ ಬಂತು. ಎಲ್ಲರಿಗೂ ಕರೆದು ಹೇಳಿದೆ, ಎಲ್ಲರೂ ಮಾತಾಡುವಾಗ ಹೇಳಿದೆ. ಮತ್ತು ಬಾಕಿ ವಿಷಯ ಮಾತಾಡಲು ಈ ವಿಷಯ ತರ್ತಾ ಇದ್ದೆ ನಾನು, ಯಾಕಿದ್ದೆ ಅಂತ ಹೇಳಬೇಕು ನನಗೆ. ಅದಕ್ಕೆ ಬೇಕಾಗಿ ಅಂಥ ಒಂದು ಖುಷಿಯ ವಿಚಾರ ಅದು. ಖಂಡಿತ. ಸಮಾಜ ಗುರುತಿಸಿ ಗೌರವಿಸುವುದು ಉದ್ದೇಶ ಇದೆ ದೃಷ್ಟಿಯಿಂದ. ಒಬ್ಬ ಗೌರವಿಸಿ ಗುರುತಿಸಿ, ಯಾಕೆ ನಮ್ಮ ಲೋಪದೋಷವನ್ನು ತಿದ್ದುಪಡಿ ಮಾಡೋದು ಸಮಾಜವೇ, ಜೊತೆಗೆ ಗೌರವಿಸುವುದು ಸಮಾಜ. ಈ 2 ಆದಾಗ, ಈಗಾಗಲೇ ಅವರಿಗೆ ಪತ್ರಿಕೆಯಲ್ಲಿ ಪ್ರಕಟ ಆದಂಥ ಆ ಭಾವೋದ್ವೇಗವನ್ನು ಹೇಳಿ ಆಯಿತು. ಪ್ರತಿಯೊಬ್ಬನಿಗೆ ಇದೆ ತನ್ನನ್ನು ಸಮಾಜ ಗುರುತಿಸಿ, ನಾನೇನೋ ಮಾಡಿದೆ ತಪ್ಪಾಗುವುದಿಲ್ಲ ಅಂತ ಹೇಳಿದ್ರು, ಅದನ್ನು ತಿದ್ದುವಿಕೆಯಿಂದಲೇ ಮುಂದೆ ಬರ್ತಾಕದು. ಆ ಹಿನ್ನೆಲೆಯಲ್ಲಿ ನೀವು ಪ್ರಥಮವಾದ ಪ್ರಯೋಗದಲ್ಲಿ ಯಶಸ್ವಿಯಾಗಿ ಸಂತೋಷವನ್ನು ಅನುಭವಿಸಿದೆ. ನೀವು ಆಯ್ಕೆ ಮಾಡಿದ್ದು ಮಕ್ಕಳ ಸಾಹಿತ್ಯವೋ ಅಥವಾ ಮಕ್ಕಳ ಪದ್ಯ ರಚನೆಯೋ ಅಲ್ಲ, ಹಿರಿಯರದೋ, ಯಾವುದರಲ್ಲಿ ಇದ್ದೀರಿ ಈಗ? ಮಕ್ಕಳ ಪದ್ಯಗಳನ್ನು ಕೂಡ ಬರೆದಿದ್ದೆ ನಾನು, ಬರೀಲ್ಲ ಅಂತ ಇಲ್ಲ. ಮಕ್ಕಳ ಪದ್ಯಗಳ ಸಂಕಲನ ಮಾಡಿಲ್ಲ, ಬಿಡಿ ಕವಿತೆಗಳಾಗಿ ಉಳಿದಿವೆ. ಅವು ಮೈರೋದೆಲ್ಲ ಪ್ರಕಟ ಆಗಿದೆ, ಕೆಲವೆಲ್ಲ ಮಕ್ಕಳ ಕವಿತೆ. ನಾನು ಮುಖ್ಯವಾಗಿ ಹಿರಿಯರ ಕವಿತೆ, ದೊಡ್ಡ ಕವಿತೆಗಳನ್ನು ಫಸ್ಟಿಗೆ ನಾನು ಬರೆದದ್ದು. ಹನಿ ಕವಿತೆಗಳನ್ನು ಕೂಡ ನಾನು ಬರೆದವಲ್ಲ. 10-20 ವರ್ಷಗಳ ಕಾಲ ನಾನು ದೊಡ್ಡ ಕವಿತೆಗಳನ್ನು ಮಾತ್ರ ಬರೀತಾ ಇದ್ದೆ. ಆಗ ನನ್ನ ಕೆಲವು ಕವಿ ಮಿತ್ರ ಇದ್ದಾರಲ್ಲ, ಅವರು ಕೇಳಿದ್ರು, ಯಾಕೆ ನೀವು ದೊಡ್ಡ ಕವಿತೆಗಳನ್ನೇ ಬರೀತೀರಿ, ಯಾಕೆ ಬರೀರಿ? ಆಗ ನಾನು ಇಲ್ಲಪ್ಪ, ನಾ ಹನಿಗವನ್ನು ಬರೆಯೋದಿಲ್ಲ, ನನಗೆ ಇದೇ ದೊಡ್ಡ ಕವಿತೆಗಳಲ್ಲಿ ಆಸಕ್ತಿ ಅಂತ. ಇಲ್ಲ ಸರ್, ನೀವು ಬರೀಲಿಕ್ಕೆ ಸಾಧ್ಯ, ನೀವು ಚೆನ್ನಾಗಿ ಬರಿಬೋದು, ನೀವು ಅಭ್ಯಾಸ ಮಾಡಿ ಅಂತ ಹೇಳಿದರು. ಹಾಗೆ ನಾನು ಆರಂಭ ಮಾಡಿದ್ದು ಈ ಹನಿಗವನಗಳನ್ನು ಬರೀಲಿಕ್ಕೆ. ಅದರಲ್ಲಿ ಬಿಂದು ಅಂತ ಒಂದು ನನ್ನ ಹನಿಗವನಕ್ಕೆ ನಿರತ ಸಾಹಿತ್ಯ ಪ್ರಶಸ್ತಿ ಕೂಡ ಬಂದಿದೆ. ಹಾಗಿದ್ರೆ ನಿಮಗೆ ಹನಿಗವನಕ್ಕೆ ಹೋದದ್ರಲ್ಲಿ ಸಂತೋಷ ಇದೆ? ಸಂತೋಷ ಇದೆ. ಈಗಾಗಲೇ 2 ಕವನ ಸಂಕಲನ ಬಂತು. ಈಗ ಮೊನ್ನೆ ಸುಬ್ರಾಯ ಚೌಕಾಡಿಯವರು ಬಿಡುಗಡೆ ಮಾಡಿದ್ದು ಎದೆಬೀದ ಕ್ಷಣಗಳು ಅಂತ ಹನಿಗವನ ಸಂಕಲನ.
ಹಾಗಾದರೆ ನೀವು ಇದುವರೆಗೆ ಎಷ್ಟು ಪುಸ್ತಕಗಳನ್ನು ಪ್ರಕಟಿಸಿದ್ದೀರಿ? ಈಗಾಗಲೇ ಒಂದಕ್ಕೆ ನೀವು ಪ್ರಶಸ್ತಿ ಹೇಳಿದಿರಿ, ಈಗ ಹನಿಗವನದಲ್ಲಿ ಸಿಕ್ಕಿದೆ ಅಂತ. ಚುಟುಕು ಸಾಹಿತ್ಯದ ಅಧ್ಯಕ್ಷರು ಆಗಿದ್ದೀರಾ, ಸಮ್ಮೇಳನದ ಅಧ್ಯಕ್ಷರು ಆಗಿದ್ದೀರಾ, ಇದೆಲ್ಲ ನನಗೆ ಗೊತ್ತಿದೆ, ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ, ಎಲ್ಲ ಕಡೆ ನೋಡಿದೆ. ಈಗ ನಿಮ್ಮ ಅನುಭವದ ಆಳದಲ್ಲಿ ಸಾಹಿತ್ಯದ ಪರಿಷತ್ತಿನ ಇದು ಚುಟುಕು ಸಮ್ಮೇಳನದ ಒಬ್ಬ ಅಧ್ಯಕ್ಷರಾಗಿಯೂ, ಹಲವರಿಗೆ ವಿಮರ್ಶಕರಾಗಿಯೂ, ಮಕ್ಕಳಿಗೆ ಪ್ರೋತ್ಸಾಹಕರಾಗಿಯೂ ನೀವು ಮಾರ್ಗದರ್ಶನ ನೀಡುವ ನೀವು ನಿಮ್ಮ ಅನುಭವದಿಂದ ಹೊಸ ಬೆಳವಣಿಗೆಯ ಚಿಂತಕರಿಗೆ ಅಥವಾ ನಮ್ಮಂಥ ಚುಟುಕು ಸಾಹಿತಿಗಳಿಗೂ ಏನಂತ ಹೇಳ್ತೀರಾ? ಮಾಹಿತಿ ಏನು ಕೊಡ್ತೀರಾ ಈ ಹನಿಗವನದ ಬಗ್ಗೆ? ಹನಿಗವನದ ಬಗ್ಗೆ ಹೇಳೋದಾದರೆ ಎಲ್ರಿಗೂ ಒಂದು ಭ್ರಮೆ ಇದೆ, ಚುಟುಕು ಹನಿಗವನ ಬರೆದು ಬಹಳ ಸುಲಭ ಅಂತ. ಅದು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾ ಇದ್ದೆ. ಸರಿ, ಕೆಲವರಿಗೆ ಚುಟುಕ ಯಾವುದು, ನಗೆ ಹನಿ ಯಾವುದು, ಆ ವ್ಯತ್ಯಾಸವೇ ಗೊತ್ತಿರೋದಿಲ್ಲ. ಸರಿಯಾದ ಮಾತು. ನಗೆ ಹನಿ ಬರೆದು ಚುಟುಕ ಅಂತ ಹೇಳ್ತಾರೆ, ಆಯಿತಾ. ಇನ್ನು ಕೆಲವರಿಗಿದೆ ಅಂತ್ಯಪ್ರಾಸ ಒಂದು ಇದ್ದು ಬಿಟ್ಟರೆ ಚುಟುಕ ಆಯಿತು, ಹನಿಗವನ ಆಯಿತು. ಇದು ಕೂಡ ತಪ್ಪು. ನೀವು ಕೆಲವರೆಲ್ಲ ಹನಿಗವನ ಬರೆಯೋದು ನೋಡಿರ್ಬೋದು, ಚುಟುಕ ಬರೆಯೋದು ನೋಡಿರ್ಬೋದು. ಅದರಲ್ಲಿ ಏನೂ ಇಲ್ಲ, ಬರೀ ಅಂತ್ಯಪ್ರಾಸ ಮಾತ್ರ. ಒಟ್ಟು ಓದಿದ್ದಕ್ಕೆ ಯಾವ ಅರ್ಥವೂ ಇಲ್ಲ. ಅಂತ್ಯ ಒಂದು ಪ್ರಾಸ ಇದೆ. ಉದಾಹರಣೆಗೆ, ಆಕಾಶದಲ್ಲಿ ಚಂದ್ರಬಿಂಬ, ಕೆಳಗೆ ಲೈಟು ಕಂಬ, ಪ್ರಾಸ ಉಂಟು. ಪ್ರಾಸ ಉಂಟಲ್ಲ, ಮೇಲೆ ಚಂದ್ರಬಿಂಬ, ಕೆಳಗೆ ಲೈಟ್ ಕಂಬ, ಅವಳ ಕೈಯಲ್ಲಿ ಪೂರ್ಣ ಕುಂಭ, ಏನೂ ಇಲ್ಲ. ಅದರಲ್ಲಿ ಏನೊಂದು ಆಶಯ ಇದೆ, ಎಂಥದ್ದು ಇಲ್ಲ. ಇದು ಹನಿಗವನದ ಚುಟುಕ ಅಂತ ಭ್ರಮಿಸುವವರಿದ್ದಾರೆ. ಈಗ ಒಂದು ಚುಟುಕ ಕವಿಗೋಷ್ಠಿ ತಗೊಳ್ಳಿ ನೀವು, ಅಲ್ಲಿ 30-40 ಜನ ಭಾಗವಹಿಸಿದರೆ ಕೇವಲ 5-10 ಮಂದಿ ಕವಿಗಳು ಮಾತ್ರ ಇರೋದು, ಬಾಕೆಲ್ಲ ಕಪಿಗಳೇ. ಒಬ್ಬರಿಗಾದರೂ ಅದರ ಮೂಲಭೂತ ವಿಚಾರ ಗೊತ್ತಿಲ್ಲ. ಅದು ಹನಿಗವನ ಮಾತ್ರ ಹೇಳೋದಿಲ್ಲ ನಾನು, ದೊಡ್ಡ ಕವನದ ಬಗ್ಗೆ ಇದೇ ಮಾತು ನಂದು. ಅವ್ರ ಕವಿಗೋಷ್ಠಿ ಆಗ್ತದಲ್ಲ, ಈ ಚುಟುಕು ಕವಿಗೋಷ್ಠಿ ಹಾಗೆ ದೊಡ್ಡ ಕವಿಗೋಷ್ಠಿ ಆಗ್ತದಲ್ಲ, ಅದರಲ್ಲಿ ಭಾಳಷ್ಟು ನಾನು ಅಧ್ಯಕ್ಷನಾಗಿ ಭಾಗವಹಿಸಿದ್ದೇನೆ, ಕವಿಯಾಗಿ ಭಾಗವಹಿಸಿದ್ದೇನೆ. ಅಲ್ಲಿ ಕೂಡ ಹಾಗೆ ಅವರು ಏನು ಓದ್ತಾರೆ ಎಂಬುದು ಅವರಿಗೆ ಗೊತ್ತಿಲ್ಲ. ಅದು ಕವಿತೆಯೋ, ಅದು ಗದ್ಯವೋ, ಅಥವಾ ಅದು ಪ್ರಬಂಧವೋ, ಒಟ್ಟಾರೆ ಬರೀತಾರೆ, ತಗೊಂಡೋಗಿ ಓದ್ತಾರೆ, ಕವಿತೆ ಅಂತ ಹೇಳ್ತಾರೆ. ನಾವು ಒಪ್ಕೊಳ್ಬೇಕು. ಒಂದು ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿದ್ದೆ ನಾನು. ಅದರಲ್ಲಿ ನಾನು ಹೇಳಿದೆ, ಒಂದು ಪೂರ್ವ ತಯಾರಿ ಅಂತ ಬೇಕು. ಕವಿತೆ ಇರಲಿ, ಹನಿಗವಿತೆ ಇರಲಿ, ಯಾವುದೇ ಆಗಿರಲಿ, ನಿಮಗೆ ಗೊತ್ತಿಲ್ಲದ್ರೆ ಗೊತ್ತಿದ್ದವರಿಗೆ ಒಮ್ಮೆ ತೋರಿಸಿಬಿಡಿ. ಅದನ್ನು ಏನೋ ಹೆಚ್ಚು ಬಿದ್ದರೆ ಅವ್ರು ನಿಮಗೆ ತಿಳಿಸಿಕೊಡ್ತಾರೆ. ನೀವು ಬರೆದು ಶ್ರೇಷ್ಠ ಅಂತ ತಿಳ್ಕೊಂಡು ನೀವು ಬಂದು ಅದನ್ನು ವೇದಿಕೆಯಲ್ಲೇ ಓದಿ ನಗೆ ಪಟ್ಟಲಾಗೋದು ಬೇಡ ಅಂತ ಕೂಡ ನಾನು ಹೇಳಿದ್ದೇನೆ. ಕೆಲವರಿಗೆ ನನ್ನ ಮಾತು ಕೈ ಅನ್ನಿಸ್ತದೆ, ಆದರೆ ಹೇಳೋದು ನಿರ್ವಾಹ ಇಲ್ಲ ನನಗೆ. ಹಾಗೆ ಹೇಳಿದ್ದು ಇದೆ. ಇದೇ ರೀತಿ ಹನಿಗವನ ಕೂಡ ಈ ಎರಡರ ಬಗ್ಗೆ ಕೂಡ ಸರಿಯಾಗಿ ತಿಳ್ಕೊಳ್ಳದೆ ಬರೆದು ಅದನ್ನು ಬಂದು ವೇದಿಕೆಯಲ್ಲಿ ಓದೋದು ತಪ್ಪು. ಅಂಥವ್ರನ್ನು ಕರೆಯೋದು ತಪ್ಪು. ಈ ಕಾರ್ಯಕ್ರಮ ಸಂಘಟಕರಿದ್ದಾರಲ್ಲ, ಈ ಕವಿಗೋಷ್ಠಿ ಯಾಕೆ ಮಾಡ್ತಾರೆ ಕೆಲವರು ಅಂತ ಹೇಳಿದರೆ ಜನ ಸೇರಲಿಕ್ಕೆ ಮಾಡ್ತಾರೆ. ಇದು ಕೂಡ ಸತ್ಯವಾದ ಮಾತು. 30-40 ಕವಿಗಳದ್ದು ಕವಿಗೋಷ್ಠಿ ಮಾಡಿದರೆ ಆ ಕವಿಗೋಷ್ಠಿಯನ್ನು ನೀವು ಕೊನೆಗೆ ಇಟ್ಟರೆ ಅವರು ಚಾತಕ ಪಕ್ಷಿ ಅಂತ ಕಾಯ್ತಾ ಇರ್ತಾರೆ, ಯಾವಾಗ ನಾನು ಬರೆದನ್ನು ಓದಿಲ್ಲ ವೇದಿಕೆ ಹೋಗಿ ಅಂತ. 40 ಜನ ಗ್ಯಾರಂಟಿ ಆಯ್ತು ನಿಮಗೆ ಕಾರ್ಯಕ್ರಮಕ್ಕೆ. ಈ ಉದ್ದೇಶದಿಂದ ಕವಿಗೋಷ್ಠಿ ಮಾಡುವರಿದ್ದಾರೆ. ಸಾಧಾರಣ ನೋಡಿ, ಮಧುಮನೆಯಿಂದ ಹಿಡಿದು ಎಲ್ಲ ಕಾರ್ಯಕ್ರಮದಲ್ಲೂ ಈಗ ಕವಿಗೋಷ್ಠಿ ಇದೆ. ಕವಿಗೋಷ್ಠಿಯಿಂದ ಕಾರ್ಯಕ್ರಮವೇ ಇಲ್ಲ. ಮಾಡಿ, ಸಂತೋಷದ ವಿಚಾರ. ಆದರೆ ಆ ಕವಿಗೋಷ್ಠಿಗೆ ಅದರದ್ದೇ ಆದ ಸ್ವರೂಪ ಅಂತ ಇದೆ, ಅದರದ್ದು ಚಂದ ಇದೆ. ಏನೇನು ಮಾಡಿ ಕವಿಗೋಷ್ಠಿ ಅಂದರೆ ಆಗೋದಿಲ್ಲ, ಅದು ಕವಿಗೋಷ್ಠಿ ಆಗೋದು. ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ನಾನು. ಒಂದು ಬಹುಭಾಷಾ ಕವಿಗೋಷ್ಠಿಯ ಅಧ್ಯಕ್ಷ ಸ್ಥಾನ ನನಗೆ. ಉದ್ಘಾಟಕರು ಕೇಂದ್ರ ಚುಟುಕು ಸಾಹಿತ್ಯ ಪರಿಷತ್ನ ಸಂಚಾಲಕರು MGRRS ಅವರು. ಎಲ್ಲ ಭಾಷೆ ಇದೆ, ಕರಾಡ, ತುಳು, ಹವ್ಯಕ, ಕನ್ನಡ, ಎಲ್ಲ ಭಾಷೆಯಲ್ಲಿದೆ. ಒಂದು 20-25 ಜನ ಇದ್ದರು. ಮಲಯಾಳವೂ ಇದೆ. ಒಬ್ಬ ಬಂದ ಕವಿ ಬಂದು ಏನು ಹೇಳಿದ ಗೊತ್ತಾ? ಕವಿತೆ ಓದಿಲ್ಲ ಅವ. ನಾನು ಈ ಕವಿತೆ ಯಾವಾಗ ಬರೆದೆ, ಯಾಕೆ ಬರೆದೆ, ಅದನ್ನು ಎಲ್ಲ ಹೇಳಿದ ನಂತರ ಕವಿತೆ ಓದಿದ ಕವಿ. ಆಯಿತಾ? ಮತ್ತೊಬ್ಬ ಬಂದು ಈ ಕವಿತೆ ತುಂಬ ಅರ್ಥ ಉಂಟು, ಅವನೇ ಹೇಳೋದು ಕವಿ, ಈ ಕವಿತೆಗೆ ತುಂಬ ಅರ್ಥ ಉಂಟು,
ಗೊತ್ತಾಗದೆ ನಾನು ಹೇಳಿಬಿಡ್ತೆ ಅಂತ ಅವನು ಹೇಳಿದ. ಅರ್ಥ ಏನು ಅಂತ. ಎಲ್ಲಿಯೂ ಕವಿಗೋಷ್ಠಿಯಲ್ಲಿ ಕವಿತೆ ಓದುವಾಗ ಅದರ ಅರ್ಥ ಏನು ಅಂತ ಹೇಳೋ ಕ್ರಮ ಇಲ್ಲ. ಕವಿತೆಯ ಬಗ್ಗೆ ಮಾತಾಡೋ ಅಗತ್ಯವೇ ಇಲ್ಲ. ಕವಿತೆ ಮಾತಾಡಬೇಕಲ್ಲಿ. ಕವಿ ಮಾತಾಡೋದಲ್ಲ. ಅವನ ಕೆಲಸ ಏನು? ಹೋದ, ಕವಿತೆ ಹೆಸರು ಏನು ಹೇಳಿದ, ಕವಿತೆ ವಾಚನ ಮಾಡಿದ. ಅರ್ಥೈಸಿಕೊಳ್ಳೋ ಕೆಲಸ ಕೇಳುಗರಂತು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅರ್ಥ ಆಗ್ಬೋದು. ಅದು ಕಾವ್ಯಕ್ಕೆ ಒಂದೇ ಅರ್ಥ ಅಲ್ಲ ಅಂತ ಹೇಳ್ತಾರೆ. ಹುಟ್ಟುವಾಗ ಕವಿ ಹೃದಯದಲ್ಲಿ ಒಂದು ಅರ್ಥ, ಕವಿತೆಗೆ ಓದುವಾಗ ನಿಮಗೆ ಒಂದು ಅರ್ಥ, ಮತ್ತೊಬ್ಬರಿಗೆ ಇನ್ನೊಂದು ಅರ್ಥ. ಯಾವ ಅರ್ಥವೋ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರವರ ಭಾವಕ್ಕೆ ಅವರವರ ಭಗವದ್ಗೀತೆ ಹೇಳ್ತಾರಲ್ಲ, ಆ ರೀತಿ ಒಂದೇ ಕವಿತೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಅರ್ಥವನ್ನು ಕೊಡ್ಬೋದು. ಅದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಕವಿತೆ ಹೆಚ್ಚು ಅರ್ಥ ಬೇರೆ ಬೇರೆ ಹೆಚ್ಚು ಅರ್ಥವನ್ನು ಕೊಟ್ಟಷ್ಟು ಅದು ಒಳ್ಳೆಯ ಕವಿತೆ ಅಂತ ಲೆಕ್ಕ. ಅದು ವಿಮರ್ಶಕರಾಗಿ ಹೇಳ್ತಾರೆ. ಆದ ಕಾರಣ ಕವಿ ಅಲ್ಲಿ ಹೋಗಿ ಕವಿತೆಯ ಬಗ್ಗೆ ಏನನ್ನೂ ಹೇಳುವ ಅಗತ್ಯ ಇಲ್ಲ, ಹೇಳಬಾರದು. ಆಯಿತಾ? ಅವ ಹೋದ, ಮತ್ತೊಬ್ಬ ಬಂದ ಕೂಡಲೇ 2 ಸಾಲ ಕವಿತೆ ಓದಿದ್ದಾನೆ. ಅವ ಫೋನ್ ಬಂತು, ಇಟ್ಟ, ಅಲ್ಲಿ ಕೆಳಗಿಟ್ಟ, ಕವಿತೆನ ಅಲ್ಲೇ ಕೆಳಗಿಟ್ಟ. ಅದು ಸೆಕೆಂಡ್ರಿ. ಅವನಿಗೆ ಫೋನ್ ತೆಗೆದ, ಅಲ್ಲೇ ಮಾತಾಡಿದ. ಮೈಕು ಉಂಟು, ಎಲ್ಲರೂ ಗೆಲ್ತಾ ಇದ್ದಾರೆ ಮಲಯಾಳದಲ್ಲಿ. ನಾನೀಗೊಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಿದ್ದೇನೆ, ನೀನು ಸಂಜೆ ನನಗೆ ಕಾಲ್ ಮಾಡು, ಆಗ ನಾವು ಮಾತಾಡುವ ಅಂತ ಹೇಳಿದ. ಪುನಃ ಇಟ್ಟ, ಪುನಃ ತೆಗೆದು ಓದಿತ. ಇದು ಯಾವ ಕವಿಗೋಷ್ಠಿ ಸ್ವಾಮಿ? ಇದು ಬಹುಭಾಷಾ ಕವಿಗೋಷ್ಠಿ. ನಮ್ಮನ್ನು ಕೂತ್ಕೊಳಿಸಿ ಮಾಡೋದು ಇವರು. ಏನು ಹೇಳಬೇಕು ಈ ಕವಿಗಳಿಗೆ? ಕವಿಗಳು ಹೇಳೋದು ಸರಿಯಲ್ಲ. ನಾನು ಕವಿಗಳಲ್ಲೂ ಇವರು ಮಾಡಿದ ಕವಿಗಳ ಕೆಲಸ ಅಲ್ವಾ? ಕವಿಗಳ ಕೆಲಸ ಮಾಡಿದರೆ ಇವರು ಇಲ್ಲ. ಆಯಿತು, ಅಷ್ಟಾಗಿ ನಾನು ಹೀಗೆ ತಿರುಗಿ ನೋಡ್ತೇನೆ. ಮೊದಲ ಕವಿತೆ ಓದಿದವರು ಯಾರೂ ಸ್ಟೇಜಲ್ಲಿಲ್ಲ, ವೇದಿಕೆಯಲ್ಲಿ ಒಬ್ಬರೇ ಇಳಿದು ಹೋಗಿದ್ದಾರೆ. ಆಯಿತಾ? ಹೋಗಿ ಲಾಸ್ಟಿಗೆ ಅಧ್ಯಕ್ಷರು, ಉದ್ಘಾಟಕರು ಮತ್ತು 3 ಜನ ಕವಿಗಳು ಕೆಳಗೆ ಅಧ್ಯಕ್ಷ ಭಾಷಣ ಮಾಡಲಿಕ್ಕೆ ಅಂತ ಹೇಳ್ತಾನೆ. ಯಾರು ಸಭೆಯಲ್ಲಿಲ್ಲ. ಒಂದು 4 ಮಂಡೆ ಕಾಣ್ತದೆ, ಮತ್ತೆಲ್ಲ ಖಾಲಿ ಕುರ್ಚಿ. ನಾನು ಹೇಳಿದೆ, ಇಂಥ ಒಂದು ಅದ್ಭುತ ಕವಿಗೋಷ್ಠಿ ನಾನು ಎಲ್ಲಿ ನೋಡಲಿಲ್ಲ. ಇಲ್ಲಿ ನಾನು ಯಾರಿಗೆ ಅಂತ ಏನಂತ ಮಾತಾಡಲಿ ಹೇಳಿದೆ. ಆದರೆ ನನ್ನ ಕರ್ಮ ಅದು, ಮಾತಾಡಲೇಬೇಕು ನಾನು. ಅಧ್ಯಕ್ಷರ ಕರ್ತವ್ಯ ಅಲ್ಲ, ಅಧ್ಯಕ್ಷರ ಭಾಷಣ ಎತ್ತು ಮಾತಾಡಬೇಕು. ಹಾಗೊಂದು 10 ನಿಮಿಷ ಏನೋ ಹೇಳಿದೆ, ನಾನು ಕೂತೆ. ಇಂಥ ಕವಿಗೋಷ್ಠಿಗಳು ನಡೀತಾ ಇದೆ. ಆದ ಕಾರಣ ಕವಿಗೋಷ್ಠಿಯನ್ನು ಆಯೋಜಿಸುವವರು ಯೋಚನೆ ಮಾಡಬೇಕು. ಅದಕ್ಕೆ ಒಂದು ಬೆಲೆ ಇರಬೇಕು ನಮಗೆ. ನೋಡುವವರಿಗೆ ಇದು ಏನು ಕವಿಗೋಷ್ಠಿಯಪ್ಪ ಅಂತ ಆಗಬಾರ್ದು. ಅದರಲ್ಲಿ ಭಾಗವಹಿಸುವ ಕವಿಗಳು ಕೂಡ ಯೋಚನೆ ಮಾಡಬೇಕು. ಇದಿಷ್ಟು ನನಗೆ ಈ ಕವಿಗೋಷ್ಠಿ ಬಗ್ಗೆ ಹೇಳಲಿಕ್ಕಿರುವಂಥದ್ದು. ಭಾಳ ನಿಮ್ಮ ಚಿಂತನಾತ್ಮಕವಾದ ವಿಮರ್ಶೆಯನ್ನು ಮುಂದೆ ಇಟ್ಟಿದ್ದೀರ. ಖಂಡಿತವಾಗಿ ಅಲ್ಲಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಕವಿಗಳು ಅನ್ನುವರು ಅಲ್ಲಿ ಯಾರ್ದೋ ಒಂದು ಇನ್ನೊಬ್ಬರದ್ದೋ ಯಾವುದೋ ಸಾಲುಗಳನ್ನು ಮಾತ್ರ ತೆಗೆದುಕೊಂಡು ತಮ್ಮ ಸ್ವಂತ ಏನಿಲ್ಲದೆ ಏನೋ ಬರೀತಾ ಇದ್ದಾರೆ ಅಂತ ಒಂದು ಆರೋಪ ಇದೆ. ಜೊತೆಗೆ ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ, ನೀವು ಹೇಳಿದ್ದೇ ಪ್ರಶ್ನೆ ಬರ್ತಾ ಇದೆ. ಕವಿ ಆದವ ತಾನೇ ಅರ್ಥ ಹೇಳೋದು ಸರಿಯಲ್ಲ, ಅವ ವಾಚನ ಮಾಡ್ತಾನೆ ಅಥವಾ ಕೆಲವರು ಹಾಡ್ತಾರೆ. ಅದರ ಬಗ್ಗೆ ದೊಡ್ಡ ಆಕ್ಷೇಪ ಇರಲಿಕ್ಕಿಲ್ಲ ಅಂತ ಕಾಣುತ್ತೆ. ಆದರೆ ಅವ ಪೂರ್ವ ತಯಾರಿ ಇರಬೇಕು, ಅವನಲ್ಲಿ ಓದುವಿಕೆ ಬೇಕು, ಅವನು ಅದನ್ನು ಜ್ಞಾನವನ್ನು ಇನ್ನೊಬ್ಬರಿಗೆ ಬಿಡಬೇಕು. ನೀವು ಈಗ ಹೇಳಿದ್ದು ಓಪನ್ ಮೈಂಡ್ ಅಂತ ಇಂಗ್ಲೀಷಲ್ಲಿ ಹೇಳೋದು, ಅಂದರೆ ಬೇಕಾದವರು ಬೇಕಾದ ರೀತಿ ಅರ್ಥೈಸಲಿ. ಆದರೆ ಕವಿಗೆ ತನ್ನದೇ ಆದ ಒಂದು ಆಶಯ ಇದೆ, ಅದು ಬೇರೆ ಸಂಗತಿ. ಕವಿ ವಾಚನ ವಿಮರ್ಶೆ ಆಗಬಾರ್ದು, ಕವಿ ವಾಚನ ಆಗಬೇಕು ಅಂತ ಒಳ್ಳೆಯ ಮಾತನ್ನು ಹೇಳಿದ್ರಿ. ಹಾಗೆಯೇ ನಿಮ್ಮ ಪ್ರಕಾರ ಇವತ್ತು ಕವಿಗಳ ಜವಾಬ್ದಾರಿ ಏನು? ಅದಕ್ಕಿಂತ ಮೊದಲು ಒಂದು ವಿಷಯ ಹೇಳಿಬಿಡ್ತೇನೆ ನಿಮಗೆ. ನೀವು ಕವಿತೆ ಹಾಡೋದು ಮತ್ತು ವಾಚಿಸೋದು ಹೇಳಿ. ಹೌದು, ಅದು ಹೇಳಿದ್ದೇನೆ. ಅದು ತಪ್ಪಲ್ಲ. ಕೆಲವು ಪದ್ಯಗಳನ್ನು ವಾಚಿಸೋದು ತಪ್ಪಲ್ಲ. ಅದು ಹಿಂದೆ ಅದಕ್ಕೆ 2 ಅಭಿಪ್ರಾಯ ಇದೆ. ಗೋಪಾಲಕೃಷ್ಣ ಅಡಿಗರು ನೀವು ಕೇಳಿರ್ಬೋದು. ಗೋಪಾಲಕೃಷ್ಣ ಅಡಿಗರು ಕವಿತೆಗಳನ್ನು ಹಾಡೋದಕ್ಕೆ ವಿರೋಧಿ. ಸರಿ, ಅವರು ಹೇಳುದು ಕವಿತೆಗಳು ಹಾಡಬಾರದು. ಅದೇ 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 ಪ್ರಶ್ನೆ ಇತ್ತು. ಚಂದ್ರಶೇಖರ ಕಂಬಾರರು ಕವಿತೆಗಳನ್ನು ಹಾಡಬೇಕು ಅಂತ ಹೇಳುವುದು. ಹೌದು ಹೌದು, ಈ ಭಿನ್ನಾಭಿಪ್ರಾಯ ಇತ್ತು. ಇದು ಈಗಲ್ಲ, ಹಿಂದಿನಲ್ಲೇ ಇತ್ತು. ಅದು ಭಿನ್ನಾಭಿಪ್ರಾಯ ಎಲ್ಲಿವರೆಗೆ ಬಂತು ಅಂತ ಹೇಳಿದರೆ, ಒಂದು ಕವಿಗೋಷ್ಠಿಯಲ್ಲಿ ಕಂಬಾರರು ಇದ್ದರು, ಅಧ್ಯಕ್ಷರು ಗೋಪಾಲ್ ಅಡಿಗರು ಇದ್ದರು, ಇಬ್ಬರು ಇದ್ರು ಕವಿಗೋಷ್ಠಿಯಲ್ಲಿ. ಅಲ್ಲಿ ಕಂಬಾರರು ಕವಿತೆ ಹಾಡಿದರು, ಅಡಿಗರು ಕವಿತೆ ವಾಚಿಸಲಿಲ್ಲ. ವಾಚಿಸದೆ ಕವಿಗೋಷ್ಠಿ ಮುಗೀತು. ಯಾಕಂದರೆ ಅವರಿಗೆ ಇಷ್ಟ ಆಗಲಿಲ್ಲ ಅದು.
ಆದ ಕಾರಣ ಅದು ಎರಡು ಅಭಿಪ್ರಾಯ ಹಿಂದಿಂದಲೂ ಇದೆ, ಈಗಲೂ ಆ ಎರಡು ಅಭಿಪ್ರಾಯ ಇದೆ. ಆದರೆ ನಾನು ಹೇಳಿದೆ ಅಂದರೆ ಕೆಲವು ಪದ್ಯಗಳನ್ನು ಹಾಡಿರೋ ತಪ್ಪಿಲ್ಲ. ಈಗ ಕಂಬಾರ ಬರೆಯುವಂಥ ಕೆಲವು ಪದ್ಯಗಳು ಅದು ಹಾಡಿದ್ರೇ ಚಂದ, ಅದು ಹಾಡಿದ್ರೇ ಕೇಳುವರಿಗೆ ಅದು ಸರಿಯಾದ ಅವರಿಗೆ ಮುಟ್ತದೆ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ವಾಚಿಸುವಂಥದ್ದೇ ಕವಿತೆಗಳು, ಅದನ್ನು ಹಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ವಾಚಿಸುವುದೇ ಒಳ್ಳೆಯದು. ಇದು ನನ್ನ ಈ ಬಗ್ಗೆ ನನ್ನ ಅಭಿಪ್ರಾಯ ಇಷ್ಟು. ಸರಿ, ಬಹಳ ಒಳ್ಳೆಯ ಮಾತನ್ನು ನೀವು ಹೇಳಿದಿರಿ. ಆ ಒಂದು ದ್ವಂದ್ವ ಇದೆ, ಈಗಲೂ ಇದೆ. ಆದರೆ ವಾಚನ ಮಾಡುವುದು ಮತ್ತು ಹಾಡುವುದು, ಸಾಮಾನ್ಯ ನವ್ಯಗಳನ್ನು ವಾಚನ ಮಾಡಬೇಕಾಗತ್ತೆ. ಕೆಲವು ಅಲ್ಲಿ ನಡೆಗಳು ಪ್ರಾಸತ್ರ ಇದೆಲ್ಲ ಸರಿ ಇದ್ದರೆ ಅದನ್ನು ಹಾಡಲಿಕ್ಕೆ ಆಗ್ತಿದ್ದಾರೆ, ಸ್ವತಃವಾಗಿ ಹಾಡುವುದರಲ್ಲಿ ತಪ್ಪೇನಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದೇನೆ. ಆದರೆ ನಾನು ಇನ್ನೊಂದು ಮಾತನ್ನು ನಿಮ್ಮಲ್ಲಿ ಹೇಳಿದೆ ಅಂದರೆ, ಈಗ ಕವಿಗೋಷ್ಠಿಯ ಕವಿಗಳು ಈಗಾಗಲೇ ಒಂದು ಮಾತನ್ನು ಹೇಳಿದಿರಿ, ಅವರದಾದ ಕೂಡಲೇ ಹೋಗ್ತಾರೆ, ಅಂಥ ಕವಿಗೋಷ್ಠಿ ಬೇಕಾ ಅಂತ ಒಂದು ಪ್ರಶ್ನೆ ಇಟ್ಟಿದ್ದೀನಿ. ಆದ್ದರಿಂದ ಕವಿಗಳಾದವರು ತಾನು ತನ್ನದನ್ನು ಮಾತ್ರ ತನ್ನದೇ ತಾನೇ ಹೊಗಳಿಕೊಳ್ಳೋದಕ್ಕೆ ಇನ್ನೊಬ್ಬರನ್ನು ಕೇಳುವಂಥ ವ್ಯವಧಾನ ಇರಬೇಕು. ಒಬ್ಬ ಕೇಳುಗ ಒಳ್ಳೆಯವನಾದರೆ ಒಳ್ಳೆಯ ಭಾಷಣಗಾರನಾಗ್ತಾನೆ, ಒಳ್ಳೆಯ ಹಾಡುಗಾರನಾಗ್ತಾನೆ, ಒಳ್ಳೆಯ ಪದ್ಯ ರಚನೆಯೂ ಮಾಡಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನೀವು ಇನ್ನೊಂದು ವಿಚಾರ ಇದೆ, ಈ ಸಾಹಿತಿಗಳಿಗೆ ಅಥವಾ ಕವಿಗಳಿನ ಸಾಮಾಜಿಕ ಜವಾಬ್ದಾರಿ ಏನು, ಹೊಣೆಗಾರಿಕೆ ಏನು? ಅದಕ್ಕಿಂತ ಮೊದಲು ನೀವೊಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಕೊಟ್ಬಿಡ್ತಾನೆ. ಸೇರಿಸಿ. ಯಾವುದಂದರೆ ಅದು ಯಾವ ಪ್ರಶ್ನೆ ಅದು ಕೇಳಿದ್ರೆ ಇವಾಗ, ಇದಕ್ಕಿಂತ ಮೊದಲು ಕೇಳಿದ ಪ್ರಶ್ನೆ, ಬೇರೊಬ್ಬರ ಕವಿತೆಗಳನ್ನು ತನ್ನ ಕವಿತೆ ಅಂತ ಹೇಳ್ಕೊಳ್ಳೋದು. ಹೌದು, ಅದು ಕೃತಿ ಚೌರ್ಯ ಒಂದು ಲೆಕ್ಕದಲ್ಲಿ ಕೃತಿ ಅಂತಲ್ಲ, ಅದು ಯಾವತ್ತೂ ಕೃತಿ ಚೌರ್ಯ. ಅದನ್ನು ಹಾಡುದಿಲ್ಲ, 2 ಲೈನ್ ಆಚಿಂದ ಅಲ್ಲ, ಹಾಡೋ ಪ್ರಶ್ನೆ ಅಲ್ಲ, ಅವ ಕಳ್ಳ ಅಂತಲೇ ಲೆಕ್ಕ, ಅವ ಕವಿ ಅಲ್ಲ. ಅಂಥವ್ರಿಗೆ ಅವಕಾಶ ಕೊಡಬಾರ್ದು ಅಂತ. ಈಗ ನೀವು ಕೇಳಿದ ಪ್ರಶ್ನೆ ಉತ್ತರಿಸ್ತೇನೆ ನಾನು. ಈಗ ನೋಡಿ, ಇತ್ತೀಚೆಗೆ ಕೂಡ ನಡೆದಿದೆ ಅದು ಘಟನೆ. ಬೇರೆಯವರ ಕವಿತೆ, ಹಿರಿಯ ದೊಡ್ಡ ಕವಿ ಅವರು ಈಗಿಲ್ಲ, ಅವರ ಕವಿತೆಯನ್ನು ಒಬ್ಬರು ತನ್ನ ಕವಿತೆ ಅಂತ ಹೇಳಿಕೊಂಡು ಕವಿಗೋಷ್ಠಿಯಲ್ಲಿ ವಾಚನ ಮಾಡಿದ್ದಾರೆ. ಅದನ್ನು ಅದೇ ಕವಿಗೋಷ್ಠಿಯಲ್ಲಿ ಖಂಡಿಸಿದವರು ಇದ್ದಾರೆ. ಅದು ಅವರ ಕವಿತೆ ಅಲ್ಲ, ಇಂಥವರ ಕವಿತೆ ಅಂತ. ಇನ್ನು ನೀವಾಗಿ ಹೇಳಿದ್ರಲ್ಲ ಒಂದು ಮಾತು, ಹೌದು, 4 ಸಾಲ ನಿಮ್ಮದು, ಹೌದು, 2 ಸಾಲ ನಂದು, ನಿಮ್ಮದು, ಮತ್ತೆ 3 ಸಾಲ ನಿಮ್ಮದು, ಹೌದು, ಒಟ್ಟಿನಲ್ಲಿ ನಂದು ಎಲ್ಲ ಬರೆದು ನನ್ನ ಕವಿತೆ ಅಂತ ಹೇಳ್ತಾರೆ. ಅದು ತಪ್ಪು. ಸರಿ ಸರಿ. ಯಾಕಂತ ಹೇಳಿದ್ರೆ ಈ ಕವಿಗಳಲ್ಲಿ 2 ಬಗೆ ಇದೆ ಅಂತ ಹೇಳ್ತಾರೆ. ಹಿಂದೆ ಒಬ್ಬ ಅವರ ಹೆಸರು ಮರ್ತಿರೋದು ನನಗೆ, ಒಬ್ಬ ದೊಡ್ಡ ಕವಿ, ಅವರು ಹುಟ್ಟುವಾಗಲೇ ಕವಿಯಾಗಿರೋದು ಒಂದು ಗುಂಪಂತೆ, ಅವರು ಜನ್ಮತಃ ಕವಿಗಳು. ಇನ್ನೊಂದು ಗುಂಪಿದೆ, ಅದು ಆ ಗುಂಪು ಹೇಗಿರುತ್ತೆ ಅಂತ ಹೇಳಿದರೆ ಅಭ್ಯಾಸ, ಪ್ರಯತ್ನ ಮತ್ತು ಅನುಭವ ಈ ಮೂಲಕ ಕವಿಯಾಗುವವ್ರದ್ದು ಮತ್ತೊಂದು ಗುಂಪು. ಹ್ಯೂಸ್ಮನ್ ಅಂತ ಅವನ ಹೆಸರು ಅಂತ ಕಾಣ್ತಾನೆ, ನನಗೆ ಬರ್ತೋಯ್ತು ನನಗೆ. ಅವರು ಈ ಜನ್ಮತಾ ಕವಿಗಳಿರ್ತಾರಲ್ಲ, ಅವ್ರನ್ನ ಪ್ರೀತಿಸ್ತಾರಂತೆ. ಪ್ರಯತ್ನದ ಮೂಲಕ, ಅನುಭವದ ಮೂಲಕ, ಓದಿನ ಮೂಲಕ ಕವಿಗಳಾಗ್ತಾರಲ್ಲ, ಅಂಥವ್ರನ್ನ ಅವರು ಗೌರವಿಸ್ತಾರಂತೆ. ಇದೊಂದು ಮಾತು. ಅವರಿಗೆ ಗೊತ್ತಿಲ್ಲದೆ ಅವರು ಕಂಡುಹಿಡಿದಕ್ಕೆ ಸಾಧ್ಯ ಆಗದಿರುವಂಥದ್ದೇ ಈ 3ನೇ ಗುಂಪು, ಕಳ್ಳ ಕವಿಗಳು ಹೇಳ್ತಾರೆ ಹೊರತು. ಅದು ಅವರಿಗೆ ಕಂಡುಹಿಡಿಯಕ್ಕೆ ಆಗಲಿಲ್ಲ. ಆ ಒಂದು ಗುಂಪಿದೆ, ಅದನ್ನು ನಾನು ಕಂಡುಹಿಡಿದ್ದೇನೆ, ಅದಕ್ಕೆ ಹೇಳಿದ್ದು ನಾನು. ಆ ಗುಂಪು ಹೇಗೆ ಅಂದರೆ, ಅವರು ಕವಿಗಳೇ ಅಲ್ಲ, ಕವಿಗಳು ಎಂದು ಕರೆಸಿಕೊಂಡು ತಿರುಗಾಡುವವರು. ಸರಿ ಸರಿ, ಅವರು ಕವಿಗಳಲ್ಲ ಅಲ್ಲ. ಅಂಥವ್ರನ್ನ ಕವಿಗಳು ಎಂದು ಭ್ರಮಿಸಿ ಸಂಘಟಕರು ಕರೀತಾರೆ. ಅವರು ಕವಿಗೋಷ್ಠಿಯಲ್ಲಿ ಅವರದ್ದು ಇವರು ತೆಗೆದು ಕವಿತೆ ಓದ್ತಾರೆ. ಇದು ಇಡೀ ಕಾವ್ಯ ಕ್ಷೇತ್ರಕ್ಕೆ ಮಾಡಿದ ಅವಮಾನ ಅಂತ ನಾನು ಭಾವಿಸ್ತೇನೆ. ಖಂಡಿತ. ಆದರೆ ಅದಕ್ಕೆ ಮುಂದುವರೆದ ಭಾಗವಾಗಿ ತಮ್ಮನ್ನು ತಾವೇ ಹಣ ಕೊಟ್ಟೋ ಇನ್ನೊಂದು ಮಾಡಿಯೋ ಪ್ರಶಸ್ತಿ ಪಡೆಯುವಂಥದ್ದು, ಆಚೆಯಿಂದ ಈಚೆಯಿಂದ ಆಚೆಯೂ ನಡೀತದೆ ಎಂಬ ಆರೋಪ ಇದೆಯಲ್ಲ ಸರ್? ಆರೋಪ ಗಮನಕ್ಕೆ ಬಂದಿದ? ಆರೋಪ ಅಲ್ಲ, ಅದು ಸತ್ಯ. ಅದು 100ಕ್ಕೆ 100 ಸತ್ಯ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ನನ್ನ ಅನುಭವಕ್ಕೆ ಬಂದಿದೆ ಅದು. ಈ ಪ್ರಶಸ್ತಿ ಸನ್ಮಾನವನ್ನು ಈಗ ನೋಡಿ, ನಾನು ಹೇಳ್ತೇನೆ, ವೀರೇಶ್ವರ ಮಾಸ್ಟ್ರೇ, ನಿಮ್ಮದು ಸಂಘಟನೆ ಒಂದು ಸಂಘ ಇದೆ, ಇದಕ್ಕೆ ಇಟ್ಕೊಳ್ಳಿ. ಖಂಡಿತ. ನಾನು ನಿಮ್ಮ ಹತ್ರ ಹೇಳ್ತೇನೆ, ಮಾಸ್ಟ್ರೇ ಒಂದು 25,000 ರೂಪಾಯಿ ನಿಮಗೆ ನಾನು ಕೊಡ್ತೇನೆ, ಒಂದು ಸನ್ಮಾನ ಮಾಡಿ ಒಂದು ಪ್ರಶಸ್ತಿನೇ ಕೊಡಿ. ನಿಮಗೇನಪ್ಪ 20,000 ರೂಪಾಯಿ ಕೊಟ್ಟರೆ ನನಗೊಂದು ಸನ್ಮಾನ ಮಾಡಿದರೆ ಪ್ರಶಸ್ತಿ ಕೊಟ್ಟರೆ. ಇಂಥದ್ದು ತುಂಬ ನಡೀತದೆ, ನಡೆಯುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ಪ್ರಶಸ್ತಿ ಕೊಡಿಸುವವರು ಇದ್ದಾರೆ, ಅದು ಉಂಟು. ಅದು ಇದೆ, ಅದು ಒಂದು ರೀತಿಯಲ್ಲಿ ಹೌದು. ಈಗ ಒಬ್ಬರು ಬಂದು ಹೇಳ್ತಾರೆ ನಮ್ಮ ಹತ್ರ, ನಿಮ್ಮದು ಕಥಾ ಸಂಕಲನ ಬಿಡುಗಡೆ ಆಯ್ತಲ್ಲ, ಕವನ ಸಂಕಲನ ಬಿಡುಗಡೆ ಆಯ್ತಲ್ಲ. ಹೌದು, ನೀವು ಮನಸ್ಸು ಮಾಡಿದರೆ ನಾನೊಂದು ಪ್ರಶಸ್ತಿ ತೆಗೆದುಕೊಡಿಸಬಲ್ಲ ನಿಮಗೆ. ಹೌದು, ರಾಜ್ಯೋತ್ಸವ ಪ್ರಶಸ್ತಿವರೆಗೂ ಇದೆ ಇದೆ ರಾಜ್ಯೋತ್ಸವ, ಅದಕ್ಕೆ ದೊಡ್ಡದು ಉಂಟ ನಿಮ್ಮ ಹತ್ರ, ಅದರಲ್ಲೂ ಇದೆ. ಯಾರ್ಯಾರ ಕೈಕಾಲು ಹಿಡಿದು ಡೊಗ್ಗು ಸಲಾಮ ಹಾಕಿ ಸೋಪು ಹಾಕಿ ಪ್ರಶಸ್ತಿ ಪಡ್ಕೊಂಡವರು ಅನೇಕರು ದೊಡ್ಡ ದೊಡ್ಡ ಸಾಹಿತಿಗಳಲ್ಲಿ ಇದ್ದಾರೆ. ಇಲ್ಲ ಅಂತ ಹೇಳಿ ಭ್ರಷ್ಟಾಚಾರ ಅಲ್ವಾ ಇದು? ಭ್ರಷ್ಟಾಚಾರನೇ. ಕೇಳೋ ಯಾರು?
ಈಗ ಭ್ರಷ್ಟಾಚಾರ ಅನಾಚಾರ ಎಲ್ಲ ಕಡೆ ನಡೀತದೆ, ಪ್ರಶ್ನಿಸುವವರು ಮಾತ್ರ ಕಡಿಮೆ ಇಲ್ಲ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರೂ ಇಲ್ಲ, ಎಲ್ಲ ಹೇಳುವರಿದ್ದಾರೆ. ನಮಗೆ ಇಂಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದೀಗ ಅದೇ ಸಹಜವಾಗಿ ಬಿಟ್ಟಿದೆ, ಈಗ ಸರಿ ಅದೇ ಸಹಜವಾಗಿ ಬಿಟ್ಟಿದೆ. ಆದರೆ ಹಾಗೆ ನೋಡಿ, ಸಾಹಿತಿಯ ನಿಜವಾದ ಜವಾಬ್ದಾರಿ ಏನು? ಯಾಕೆಂದರೆ ಸಾಹಿತ್ಯ ಯಾಕಾಗಿ ಅಂತ ಕೆಲವರು ಕೇಳ್ತಾರೆ. ಅಲ್ಲಿ ಸಾಹಿತಿಗಳು ಬರುವುದಿಲ್ಲ ಅಂತ ಹೇಳ್ತೀರಿ, ಬರುವುದಿಲ್ಲ ನಮ್ಗೆ ಯಾಕೆ ಅಂತ ಗೊತ್ತಿರೋದಿಲ್ಲ. ಅವನು ಇನ್ನೊಬ್ಬ ಹೇಳ್ತಾನೆ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ, ಎಂಥದ್ದು ಸಾಹಿತ್ಯ, ಅದರ ಉದ್ದೇಶ ಏನು, ಯಾಕಾಗಿ? ಹಾಗಿದ್ರೆ ನೀವು ಹೇಳಿ, ಸಾಹಿತ್ಯದ ಉದ್ದೇಶ ಏನು, ಸಾಹಿತಿಗಳ ಜವಾಬ್ದಾರಿ ಏನು? ಯಾವುದೇ ಉದ್ದೇಶ ಇಟ್ಕೊಂಡು ಸಾಹಿತ್ಯ ಹುಟ್ಟುವುದಲ್ಲ. ಒಂದು ಕಾವ್ಯ ಆಗಲಿ, ಒಂದು ಕಥೆ ಆಗಲಿ, ಒಂದು ಕಾದಂಬರಿ ಆಗಲಿ ಉದ್ದೇಶ ಇಟ್ಟುಕೊಂಡು ಅದು ಹುಟ್ಟಿಕೊಳ್ಳುವಂಥದ್ದು ಅಲ್ಲ. ಇದು ಕವಿಯ ಹೃದಯದಲ್ಲಿ ಒಂದು ಕವಿತೆ ಹುಟ್ಟುಕೊಳ್ತದೆ. ಕವಿ ಹೃದಯದಲ್ಲಿ ಹುಟ್ಟುವಂತ ಒಂದು ಭಾವನೆ, ಒಂದು ಭಾವನೆ. ಅದಕ್ಕೆ ಅವ ಅಕ್ಷರ ರೂಪ ಕೊಡ್ತಾನೆ. ಕವಿಯ ಭಾವನೆಗೆ ಅವ ಕೊಡುವ ಅಕ್ಷರ ರೂಪವೇ ಕಾವ್ಯ ಅಲ್ವಾ, ಕೊಡ್ತಾನೆ. ಅದೇ ರೀತಿ ಶಿವರಾಮ ಕಾರಂತರೆಲ್ಲ ಕಾದಂಬರಿ ಬರೆದ್ರು. ಅವ್ರು ಯಾಕೆ ಬರೆದ್ರು ಅವ್ರ ಹತ್ರ ಕೇಳಿ, ಅವ್ರು ಉತ್ತರ ಕೊಡ್ತಾರೆ ನಿಮಗೆ. ನಾನು ಏನಾಗಬೇಕಂತಲೂ ಕಾದಂಬರಿ ಬರೆದಲ್ಲ ಹೇಳ್ತಾರೆ ಅವರು. ಸರಿಯಾದ ಮಾತದು. ನಾನು ಯಾರು ಏನಾಗಬೇಕಂತಲೂ ನಾನು ಕಾದಂಬರಿ ಬರೆದಲ್ಲ. ನನಗೆ ಕೆಲವು ವಿಷಯಗಳನ್ನು ಹೇಳಬೇಕಂತಿತ್ತು, ಅದನ್ನು ನಾನು ನನ್ನ ಅನುಭವಗಳನ್ನು ನಾನು ಕಾದಂಬರಿ ರೂಪದಲ್ಲಿ ನಿಮಗೆ ಓದುವರಿಗೆ ಕೊಟ್ಟೆ. ಸರಿ, ಅದರ ಪರಿಣಾಮ ಓದಿದ ನಂತರದ್ದು, ಅದು ನಿಮಗೆ ಬಿಟ್ಟದ್ದು. ಸರಿ, ಇದು ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳುವಿರಿ ಅಲ್ಲಿ ನೀವು. ಈಗ ನಾನು ಹಾಡುವುದು ನನ್ನ ಕರ್ಮ ನನಗಾಗಿ. ಅಷ್ಟೇ. ಈಗ ನಾನೊಂದು ಕವಿತೆ ಬರೆದು ನೀವು ಅದನ್ನು ಓದ್ತೀರಿ. ನಿಮಗೆ ಆ ಕವಿತೆ ಓದಿ ಏನಾದರೂ ಒಳ್ಳೇದು ಅನಿಸಿದ್ರೆ ಅದು ತಗೊಳ್ಳಿ. ಅದು ಕವಿಗೆ ಕೊಟ್ಟದ್ದು ಗೌರವ, ಸರಿ ಅಲ್ವಾ? ಅದೇ ರೀತಿ ಒಂದು ಕಾದಂಬರಿ ಓದಿ, ಒಂದು ಕವಿತೆಯನ್ನು ಓದಿ, ಇಡೀ ಜಗತ್ತು ಬದಲಾಗ್ತದೆ ಎಂಬ ಭ್ರಮೆ ಉಂಟಲ್ಲ, ಅದು ಯಾರಿಗೂ ಬೇಡ. ಆದರೆ ಸಣ್ಣ ಪುಟ್ಟ ಬದಲಾವಣೆ ಆಗಲಿಕ್ಕೆ ಸಾಧ್ಯವಿದೆ, ಖಂಡಿತವಾಗಿಯೂ ಇದೆ. ಹಾಗಿದ್ರೆ ನೀವು ಹೇಳಿದ್ದು ಸರಿಯಾದ ಮಾತು. ಅವನು ತನಗಾಗಿ, ತನ್ನ ಸಂತೋಷಕ್ಕಾಗಿ ಆತ್ಮಕಲೆಯನ್ನು ಹೊರಗೆ ತರ್ತಾನೆ. ಬಹಳ ಒಳ್ಳೆಯ ಮಾತು. ಅದು ಮಾತ್ರ ಅಲ್ಲ, ಅದನ್ನು 10 ದಿನ ಓದಬೇಕಂತಲೂ ಬಯಸ್ತಾನೆ. ಹೌದು, ಖಂಡಿತ. ಸುಮ್ಮನೆ ಇದಲ್ಲ, ಬರೆಯುವುದಲ್ಲ, ಓದಬೇಕು. ಅದರ ಬಗ್ಗೆ ಜನರ ಅಭಿಪ್ರಾಯ ತಿಳಿಯಬೇಕು ನನಗೆ, ಅಂತ ಒಂದು ಭಾವನೆ ಕೂಡ ಬರಹಗಾರರಿಗೆ ಇದೆ, ಖಂಡಿತ. ಆದರೆ ಒಂದಿದೆಯಲ್ಲ, ಸಾಮಾಜಿಕ ಜವಾಬ್ದಾರಿ ಅಂತ ಹೇಳಿದೆ. ಒಬ್ಬ ಸಾಹಿತಿಗೊಂದು ಸಾಮಾಜಿಕ ಜವಾಬ್ದಾರಿ, ಕಳಕಳಿಯ ಜೊತೆ ಜವಾಬ್ದಾರಿ ಅಂತ ಇದೆಯಲ್ವಾ ಸರ್? ಅದೇನು ಹೇಳ್ತೀರಾ? ಇದೆ. ಅದರ ಬಗ್ಗೆ ಹೇಳೋದಿದ್ರೆ, ನೀವು ಕಾವ್ಯ ಬರೀರಿ, ಕಥೆ ಬರೀರಿ, ಕಾದಂಬರಿ ಬರೀರಿ, ಪ್ರಬಂಧ, ಯಾವುದೇ ರೀತಿಯ ಬರಹ ಇರಲಿ, ಸಮಾಜವನ್ನು ವಿಘಟಿಸಬಾರ್ದಲ್ವಾ? ಅದು ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು. ಸರಿ. ಒಳ್ಳೆಯದನ್ನು ಮಾಡದಿದ್ರೂ ಕೆಟ್ಟದನ್ನು ಮಾಡಬಾರ್ದು. ಇದು ಬಹಳ ಒಳ್ಳೆಯ ಮಾತು. ಯಾಕೆ ಗೊತ್ತಾ, ಕೆಲವೊಮ್ಮೆ ಬರವಣಿಗೆಗಳು ಜನರನ್ನು ರೊಚ್ಚಿಗೆ ಎಬ್ಬಿಸಿ ಸಮಾಜವನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಕಾಣ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಆ ಉತ್ತರ ಸರಿ. ಸಮಾಜಕ್ಕೆ ಒಳ್ಳೆಯದು ಮಾಡಲಿಕ್ಕೆ ಆಗದಿದ್ದರೂ ಕೆಟ್ಟದ್ದು ಮಾಡಬಾರ್ದು. ಒಳ್ಳೆಯದು ಮಾಡಿದರೆ ಸಂತೋಷ, ಬಹಳ ಸಂತೋಷ. ಪ್ರತಿಯೊಬ್ಬ ಸಾಹಿತಿಗೂ ಸಹ ಸಣ್ಣ ಜವಾಬ್ದಾರಿ, ಸಾಮಾಜಿಕ ಕಳಕಳಿ ಜವಾಬ್ದಾರಿ ಇದೆ. ಅವ ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ ಪ್ರಯತ್ನಿಸಬಹುದು. ಕರೆಕ್ಟ್. ಆದರೆ ಮಾರಕ ಆಗಬಾರತಕ್ಕಂಥ ಒಳ್ಳೆಯ ಮಾಹಿತಿಯನ್ನು ನಿಮ್ಮಿಂದ ತಗೊಂಡಾಗ ಭಾರಿ ಖುಷಿಯಾಯಿತು. ಈಗ ಇನ್ನೊಂದು ಮಾತಿದೆ ಸಾಹಿತ್ಯದಲ್ಲಿ, ಬರವಣಿಗೆ ರೂಪದಲ್ಲಿ ಬಂದರೆ ಮಾತ್ರ ಸಾಹಿತ್ಯವಾ? ಒಂದು, ಯಾಕೆಂದರೆ ಇವತ್ತು ಯಕ್ಷಗಾನ ಇರೋದು, ಹಾಡುವಿಕೆ ಇರ್ಬೋದು, ಅಥವಾ ಹಾಡುವಿಕೆ ಇನ್ನೊಂದು ಸಾಹಿತ್ಯದಲ್ಲಿ ಬರೋದಿಲ್ವಾ? ಯಾಕೆಂದರೆ ಯಕ್ಷಗಾನ ಒಂದು ಸಾಹಿತ್ಯ ಅದು ಒಪ್ಪಿಕೊಳ್ಳಿಲ್ಲ ಅಂತ ಮಾತಿದೆ, ಕೇಳಿ ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಬರವಣಿಗೆಯಲ್ಲಿ ಬಂದರೆ ಮಾತ್ರ ಸಾಹಿತ್ಯವ ಹೇಗೆ? ಅದರ ಬಗ್ಗೆ ಹೇಳೋದಿದ್ರೆ, ಹಿಂದಿನ ಕಾಲ, ಬಹಳ ಹಿಂದಿನ ಕಾಲದಲ್ಲಿ ಅಕ್ಷರಾಭ್ಯಾಸ ಇದ್ದವರು ಬಹಳ ಕಡಿಮೆ ಜನ. ಕೆಲವು ಜನರಿಗೆ ಅಕ್ಷರಾಭ್ಯಾಸ, ಅದೇ ಜನಪದ ಸಾಹಿತ್ಯ ಹಾಗೆ ಅದನ್ನೆಲ್ಲ ಬರೆದಿದ್ದಾರೆ ಅವರು. ಅದು ಮೌಖಿಕವಾಗಿ ಬಂದಿದೆ. ನಾನು ಹಾಡ್ತೇನೆ, ನೀವು ಕೇಳ್ತೀರಿ, ನೀವು ಹಾಡ್ತಾರೆ, ಮತ್ತೊಬ್ಬರು ಕೇಳ್ತಾರೆ. ಹೀಗೆ ಕಿವಿಯಿಂದ ಕಿವಿಗೆ ಬಿದ್ದು ಆ ಹಾಡುಗಳು ಜನರಿಗೆ ತಲುಪೋದಕ್ಕೆ ಸಾಧ್ಯ ಆಯಿತು. ಅದು ಬರಹದಲ್ಲಿ ಬಂದದ್ದಲ್ಲ. ಆದ ಕಾರಣ ಬರಹದಲ್ಲಿ ಬಂದದ್ದು ಮಾತ್ರ ಕಾವ್ಯ, ಬರಹದಲ್ಲಿ ಬಂದದ್ದು ಮಾತ್ರ ಸಾಹಿತ್ಯ ಅಂತ ಹೇಳಿ ಒಪ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಸರಿ, ಖಂಡಿತ ಸರ್. ಈಗ
ಎಷ್ಟೋ ಜನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬರೀತಾರೆ, ಎಲ್ಲೂ ಪುಸ್ತಕ ಪ್ರಕಟ ಆಗೋದು. ಅಂಥ ಸಾಮಾಜಿಕ ಜಾಲತಾಣದಲ್ಲಿ ಬರೆಯುವ ಉತ್ತಮ ಕವಿಗಳಿವೆ. ಉದಾಹರಣೆಗೆ ಹೇಳಿದರೆ ಮೋಹಿನಿ ದಾಮ್ಲೆ ತುಂಬ ಚೆನ್ನಾಗಿ ಬರೀತಾಳೆ ನಾನು ಕಂಡ ಹಾಗೆ. ಇನ್ನು ನನಗೆ ಗೊತ್ತಿರುವ ಹಾಗೆ ದಿವಾಕರ್ ಶೆಟ್ಟಿ ಅಂತ ಒಳ್ಳೆಯ ವೈಜ್ಞಾನಿಕ ಉಲ್ಲೇಖ ಭಾಳ ಚೆನ್ನಾಗಿ ಬರೀತಾರೆ. ಮತ್ತು ದಾಮೋದರ್ ಇರುವೈಲು ಯಕ್ಷಗಾನದ ಪುರಾಣ ಕಥೆಯನ್ನು ತುಂಬ ಚೆನ್ನಾಗಿ ಬರೀತಾರೆ. ಹಾಗೆ ಇನ್ನೂ ಅನೇಕ ಇರಬಹುದು. ನನ್ನ ಅನುಭವದಲ್ಲಿ ಇದ್ದದ್ದು ಹೇಳಿದೆ. ಈ ಹಿನ್ನೆಲೆಯಲ್ಲಿ ಜಾಲತಾಣದಲ್ಲಿ ಬರೆಯುವಂಥದ್ದನ್ನು ಎಲ್ಲೂ ಸ್ವೀಕಾರ ಮಾಡಿದಾರೋ ಇಲ್ಲವೋ ಗೊತ್ತಿಲ್ಲ. ಈ ಬಗ್ಗೆ ನೀವೇನು ಹೇಳ್ತೀರಿ? ಅದನ್ನು ಸ್ವೀಕರಿಸಿ ಅವರನ್ನು ಗೌರವಿಸಬಹುದಲ್ವಾ? ಈ ನೀವು ಹೇಳೋದು ಜಾಲತಾಣದ ವಿಷಯ. ಹೌದೌದು. ಈಗ ಫೇಸ್ಬುಕ್, ವಾಟ್ಸಪ್ಪು ಇತ್ಯಾದಿ ಇತ್ತಲ್ಲಿ ನೋಡಿ, ಈ ಜಾಲತಾಣ ಅಂತೇಳೋ ಒಂದು ಇದಿದೆಲ್ಲ, ಈಗ ಫೇಸ್ಬುಕ್ ಆಗಿರಲಿ, ವಾಟ್ಸಪ್ ಆಗಿರಲಿ, ಅದು ಪ್ರಯೋಜನಕಾರಿ ಹೌದು, ಅಪಾಯಕಾರಿ ಹೌದು, ಎರಡೂ ಇದೆ ಅದರಲ್ಲಿ. ಈಗ ಫೇಸ್ಬುಕ್ಕಲ್ಲಿ ಬಂದ ಕವಿತೆಗಳಾಗಲಿ ಕಥೆಗಳಾಗಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಹೆಚ್ಚಿನವುಗಳು ಕಳಪೆ. ನನ್ನ ಅಭಿಪ್ರಾಯ ಹೇಳ್ತೇನೆ. ಸರಿ, ಅಂದ ಮಾತ್ರಕ್ಕೆ ಎಲ್ಲ ಕಳಪೆ ಅಲ್ಲ. ಕರೆಕ್ಟ್. ಹೆಚ್ಚಿನವುಗಳು ಕಳಪೆ. ಸರಿ, ಏನಂತಲೂ ಅವ್ರಿಗೆ ಗೊತ್ತಿಲ್ಲ. ಹನಿಗವನ ಬರ್ತದೆ, ಚುಟುಕ ಬರ್ತದೆ, ಕವಿತೆ ಬರ್ತದೆ, ಅದನ್ನು ಅವರು ಬರೆದವರು ಮಾತ್ರ ಕವಿತೆ ಅಂತ ಹೇಳಬೇಕು ಹೊರತು ನಾನು ಹೇಳಲಿಕ್ಕಿಲ್ಲ, ನೀವು ಹೇಳಲಿಕ್ಕಿಲ್ಲ. ಅಂಥದ್ದು ಅಧಿಕವಾಗಿ ಬರುವಂಥದ್ದು. ಆದರೆ ಜೊತೆಗೇನೆ ಒಳ್ಳೆಯ ಕವಿತೆಗಳು ಬರ್ತದೆ, ಒಳ್ಳೆಯ ಕಥೆಗಳು ಬರ್ತವೆ. ಈಗ ಏನಾಗಿದೆ ಅಂದರೆ 10 ಕೆಟ್ಟದಾಗುವ 11 ಕೆಟ್ಟದಾಗಿ ಬಿಡ್ತದೆ. ಸರಿ, ಹಾಗಾಗಿ ಅದೇ ಅಲ್ಲಿ ಫೇಸ್ಬುಕ್ಕಲ್ಲಿ ಬಂತು, ಅದೇ ಅಲ್ಲಿ ವಾಟ್ಸಪ್ ಬಂತು, ಅದು ಪ್ರಯೋಜನ ಇಲ್ಲ, ಹಾಗೆ ಆಗಿಬಿಡ್ತದೆ. ಯಾಕೆ? ಹೆಚ್ಚಿನಗಳು ಹಾಗೆ ಆಗಿದೆ. ಸರಿ, ಆದ ಕಾರಣ ಅದನ್ನು ಆರಿಸಿ ತೆಗೆಯುವುದು ಮಾತ್ರ ಬಹಳ ಕಷ್ಟದ ಕೆಲಸ. ಖಂಡಿತ. ಅಲ್ಲಿ ಇರುವಂತಹ ಉತ್ತಮ ಕಥೆಗಾರರನ್ನಾಗಲಿ ಕವಿಗಳನ್ನಾಗಲಿ ಗುರುತಿಸುವುದು ತಪ್ಪು ಅಂತ ನಾನು ಹೇಳಲಿಕ್ಕಿಲ್ಲ. ಗುರುತಿಸೋದಕ್ಕೆ ಕಷ್ಟ ಇದೆ. ಅದನ್ನು ಚೆನ್ನಾಗಿ ಬಲ್ಲವರು ಗುರುತಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡಬಹುದು. ಒಳ್ಳೆಯದು, ತುಂಬ ಒಳ್ಳೆಯ ಮಾತು ಹೇಳಿದೆ. ಈಗ ಸಾಹಿತ್ಯದಲ್ಲಿ ಹೊಸ ನವ್ಯ ಸಾಹಿತ್ಯ ಬಂತು. ನವ್ಯ ಸಾಹಿತ್ಯ ಬಂದಾಗ ಕೆಲವು ನಡೆಗಳು ಬೇರೆಯಾಗಿ ಹೋಯಿತು. ನಮ್ಮ ಯಾವುದು ಆಗುತ್ತೆ ಅದಕ್ಕೆ ಕೆಲವೊಮ್ಮೆ ನಮಗೆ ಅದಕ್ಕೆ ನೀವು ಹೇಳಿದಾಗೆ ಹಾಡಲಿಕ್ಕೂ ಕಷ್ಟ ಆಗ್ತದೆ. ಹಾಗಾಗಿ ಕೆಲವು ವಾಚನ ಒಳ್ಳೆಯದು. ಈಗ ಈ ಪ್ರಾಸ, ಚಿಕ್ಕ ಮಕ್ಕಳಿಗೆ ಪ್ರಾಸ ತುಂಬ ಇಷ್ಟ. ಪ್ರಾಸದಲ್ಲಿ ಆದರೆ ನಮ್ಮ ಇಂಗ್ಲೀಷ್ ಪದ್ಯದಿಂದ ಕನ್ನಡದ ಪದ್ಯವರೆಗೆ ಪ್ರಾಸ ಅಲ್ವಾ? ನಾವು ಪ್ರಾಸದಲ್ಲೇ ತಗೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಮೋಡ ಮುಸುಕಿತು ಕತ್ತಲಾಯಿತು ಮಳೆಯೂ ಬಂದಿತು ವೇಗದಿ ಅಂತ ಹೇಳಿದಾಗ ಮಗುವಿಗೆ ಒಂದು ಖುಷಿ ಆಗುತ್ತೆ. ಹಾಗಿರ್ಬೇಕಾದ್ರೆ ಪ್ರಾಸದ ಅಗತ್ಯತೆ ಬೇಕೋ ಬೇಡೋ ಹೇಗೆ? ಮಕ್ಕಳ ಸಾಹಿತ್ಯಕ್ಕೆ ಇದು ಬಹಳ ಅಗತ್ಯ. ಸರಿಯಾದ ಮಕ್ಕಳ ಸಾಹಿತ್ಯಕ್ಕೆ ಪ್ರಾಸ ಇದ್ದರೇನೆ ಚಂದ. ಹೌದು, ಅದು ಮಕ್ಕಳಿಗೂ ಖುಷಿ ಕೊಡುವಂಥದ್ದು. ಆ ಮಕ್ಕಳ ಪದ್ಯಕ್ಕೂ ಒಂದು ಸ್ವರೂಪ ಕೊಡ್ತದೆ. ಅದು ಪ್ರಾಸಬದ್ಧ ಕವಿತೆಗಳು ಮಕ್ಕಳಿಗೆ ಪ್ರಾಸಬದ್ಧ ಕವಿತೆಗಳು ಇಷ್ಟ. ಹಾಗೆ ಅಂತ ಹೊಸ ಬಗೆಯ ಕವಿತೆಗಳಲ್ಲಿ ಪ್ರಾಸ ಇರಬೇಕು ಅಂತ ಇಲ್ಲ. ಸರಿ, ಪ್ರಾಸ ಇಲ್ಲದೇನೆ ಬರೀಬಹುದು. ಅಲ್ಲಿ ಕೂಡ ಪ್ರಾಸಗಳು ಬಂದರೆ ತಪ್ಪಲ್ಲ. ಸರಿ. ಈ ಕಥನ ಕವನಗಳು ಇದೆ. ಅಗೋಳಿ ಮಂಜಣ್ಣ ಇರ್ಬೋದು, ನಮ್ಮ ಸತ್ಯವೈವಾಗ ಪುಣ್ಯಕೋಟಿ ಇರ್ಬೋದು, ಅನೇಕ ಇವೆ. ಅಂಥ ಕಥನ ಕವನಗಳು ಈಗ ಕಡಿಮೆ ಆಗ್ತಾ ಇದೆಯೋ ಗೊತ್ತಿಲ್ಲ, ಹಾಗೆ ಅನ್ನಿಸ್ತಾ ಇದೆ. ಕಥನ ಕವನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವೇನಾದ್ರು ಬರೆದಿದ್ದೀರಾ? ನಾನು ಕಥನ ಕವನ ಬರೀಲಿಲ್ಲ. ಇಲ್ಲ. ನಾನು ಈ ಪ್ರಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಪ್ರಕಾರದಲ್ಲಿ ಬರೆಯುವವರು ಬಹಳ ಕಡಿಮೆ. ಅದು ಬರಿಬಾರದು ಅಂತಲ್ಲ, ಅದು ಕೆಲವರಿಗೆ ನೋಡಿ, ಈಗ ಕೆಲವರ ಆಯ್ಕೆ ಅದು. ನೀವು ಯಾಕೆ ಕಥನ ಕವನ ಬರೆಯುವುದಿಲ್ಲ, ನೀವು ಯಾಕೆ ಹನಿಗವನ ಬರೆಯುವುದಿಲ್ಲ, ಹಾಗೆ ಇಲ್ಲ. ಯಾವ್ದು ಆಸಕ್ತಿ ಇದೆ, ಯಾವುದ್ರಲ್ಲಿ ಬರಲಿಕ್ಕೆ ಅದು ಬರೀತಾರೆ. ಕಥನ ಕವನ ಒಳ್ಳೆಯದು. ಕಥನ ಕವನ ಹಾಳೋದು ಯಾರೂ ಹೇಳಲಿಕ್ಕಿಲ್ಲ. ಬರೆಯುವವರ ಸಂಖ್ಯೆ ಕಮ್ಮಿ ಆಗಿದೆ, ಸಂಖ್ಯೆ ಕಡಿಮೆ. ಒಪ್ಪಿದ್ದಾರೆ ಸರ್. ಇದು ಕಾವ್ಯ ವಾಚನ ಮಾಡ್ತೇವೆ ನಾವು, ಆದರೆ ಕಾವ್ಯವನ್ನು ಬರೆಯುವುದು ಈಗ ಅದು ಸಮೇತ ಬಹಳ ಕಡಿಮೆಯೋ ಅಂತ ಅನ್ನಿಸ್ತದೆ. ಯಾವ ಕಾವ್ಯ ಈಗ ಪ್ರಾಸಬದ್ಧವಾಗಿ ಛಂದೋಬದ್ಧವಾಗಿ ಬರೆಯುವಂಥದ್ದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು, ವಾರ್ಧಕ ಇನ್ನೊಂದು ಮತ್ತೊಂದರಲ್ಲಿ ಬರಿತೀವಲ್ಲ, ಅಂಥ ಪ್ರಯೋಗಗಳು ಈಗ ಇವೆಯಾ? ಈಗ ಬಹಳ ಕಡಿಮೆ, ಅದು ಕಮ್ಮಿ. ಯಾಕೆ ಕಡಿಮೆ ಆಯಿತು ಅಂತ ಹೇಳಿದರೆ, ಅಂತಹ ಕಾವ್ಯಗಳಿಗೆ ಈಗಿನ ಪ್ರಸಕ್ತ ಸನ್ನಿವೇಶದಲ್ಲಿ ಅದಕ್ಕೆ ಯಾರೂ ಒಂದು ಮಾನ್ಯತೆಯನ್ನು ಕೊಡುವುದಿಲ್ಲ. ಈಗ ನೋಡಿ, ಎಲ್ಲ ಪತ್ರಿಕೆಗಳಿಂದ ಕೊಡಿ ನೀವು, ತುಷಾರ, ಮಯೂರ, ಬೇರೆ ಬೇರೆ ಇದು ಪ್ರಜಾವಾಣಿ, ಅಲ್ಲೆಲ್ಲ ಯಾವ ಬಗೆಯ ಕವಿತೆಗಳು ಬರ್ತವೆ ನೋಡಿ ನೀವು. ನೀವು ಇಂಥ ಪದ್ಯಗಳನ್ನ ಬರೆದು ಕಳಿಸಿದರೆ ಅಲ್ಲಿ ಪ್ರಕಟ ಆಗೋದಿಲ್ಲ. ಅಲ್ಲಿ ಹೊಸ ಬಗೆಯ ಪದ್ಯಗಳನ್ನೇ ಬರಿಬೇಕು. ಸಹಜವಾಗಿ ಕವಿಗಳು ಆ ಬಗೆಯ ಪದ್ಯಗಳನ್ನು ಬರಲಿಕ್ಕೆ ಹೊರಡ್ತಾರೆ. ಈಗ ನಾನು ಒಂದು ಭಾವಗೀತೆಯನ್ನು ಬರೆದು
ಪತ್ರಿಕೆ ಕಳಿಸಿದರೆ ಅದು ಬರುತ್ತೆ ಎಂಬ ವಿಶ್ವಾಸ ನನಗಿಲ್ಲ. ಇಲ್ಲ. ಹೊಸ ಬಗೆಯ ಕವಿತೆಗಳನ್ನೇ ಈಗ ಹೊಸ ಬಗೆಯ ಕವಿತೆಗಳಲ್ಲೂ ಕೂಡ ಈಗ ಬಹಳಷ್ಟು ಮಾರ್ಪಾಟ ಆಗಿ ಅದು ಹೇಗೆ ಗೊತ್ತಾ, ನೋಡಿ ಆರಂಭಕ್ಕೆ ಈಗ ನಾವು ಭಾವಗೀತೆ ತಗೊಳ್ಳಿ ನೀವು, ಹಿಂದಿನ ಭಾವಗೀತೆಗಳು, ಅದರ ಕಾಲ ಬೇರೆ ಇತ್ತು, ಆ ಕಾಲ ಬೇರೆ ಇತ್ತು, ಆಗ ಬೇರೆ ಯಾವ ವಿಧದ ಕಾವ್ಯಗಳು ಇರಲಿಲ್ಲ, ಭಾವಗೀತೆ ಇತ್ತು. ಅದು ಆದ ನಂತರ ನವೋದಯ, ನವ್ಯ, ದಲಿತ, ಬಂಡಾಯ ಅಂತ ಈಗ ಬೇರೆ ಬೇರೆ ಬಂದು ಈಗ ಈ ಸ್ಥಿತಿಗೆ ಬಂದು ನಿಂತಿದೆ. ಇಲ್ಲೀಗ ನನಗನ್ನಿಸೋದು ಹೇಗಂದರೆ, ಈಗಿನ ಕವಿತೆಯನ್ನು ಬಂಡಾಯ ಅಂತಲೂ ಹೇಳುವಾಗಿಲ್ಲ, ದಲಿತ ಅಂತ ಹೇಳುವಾಗಿಲ್ಲ, ಮತ್ತು ನವೋದಯ ಅಂತ ಹೇಳುವಾಗೂ ಇಲ್ಲ. ನಾನು ಹೇಳೋದು, ನನ್ನ ಅಭಿಪ್ರಾಯ ಏನಂದರೆ, ಎಲ್ಲ ಪಂಥದ ಒಳ್ಳೆಯ ಅಂಶಗಳನ್ನು ತಗೊಂಡು ಕವಿತೆ ಬರೆಯೋದು ತಪ್ಪಿಲ್ಲ. ಎಲ್ಲ ಪಂಥದಲ್ಲಿ ಕೆಲವು ಒಳ್ಳೆಯ ಅಂಶಗಳಿರ್ತವೆ, ಇಲ್ಲ ಅಂತಲ್ಲ, ಎಲ್ಲ ಪೂರ್ಣವಾಗಿ ಒಳ್ಳೆಯ ಅಂಶ ಯಾವುದರಲ್ಲಿ ಇಲ್ಲ. ಅದನ್ನು ನೀವು ಒಳ್ಳೆಯ ಅಂಶಗಳನ್ನು ತಗೊಂಡು ನಾವು ಕವಿತೆಯನ್ನು ಈಗ ಕವಿತೆ ಬರೆಯೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ತುಂಬ ಸಂತೋಷ. ಈ ಹಿನ್ನೆಲೆಯಲ್ಲಿ ಮೊದಲು ತ್ರಿಪದಿಗಳು ಅಂತಿತ್ತು. ಈ ತ್ರಿಪದಿಗಳೆಲ್ಲ ಭಾಳ ಸುಲಭ, ಅಥವಾ ಕಂದ ಪದ್ಯಗಳು ಭಾಳ ಸುಲಭ ಅಲ್ವಾ, ಜನರಿಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಅದು ಸಮೇತ ಭಾಳ ಕಡಿಮೆಯಲ್ಲಿ ಕಾಣ್ತಾ ಇದೆ. ಕಡಿಮೆ. ಈಗ ಇನ್ನೊಂದು ವಿಚಾರ, ನಿಮಗೆ ಏನು ನಾವು ಕಲಾವಿದರಾದ ಕಾರಣ, ಕಲೆಯಲ್ಲಿರುವ ಕಾರಣ ಯಕ್ಷಗಾನ ಕಲೆ ಬಹಳ ಅದ್ಭುತ. ಯಾಕೆಂದರೆ ಕಾಸರಗೋಡು ಅಥವಾ ಕೇರಳದಲ್ಲಿ ಬಹಳ ಅದ್ಭುತವಾದ ಕಲೆಗಳ ಊರಿದು, ಪಾರ್ಥಿಸುಬ್ಬನ ನಾಡಿದು. ಯಕ್ಷಗಾನ ಎಲ್ಲರ ಮನೆಗಳಲ್ಲಿ ಹೋದಾಗಲೂ ಯಕ್ಷಗಾನದ ಬಗ್ಗೆನೇ ಮಾತು ಬರ್ತಾ ಇವೆ. ಅಲ್ಲಿ ಸಮೇತ ಪ್ರತಿಯೊಬ್ಬರ ಮನೆಗಳಲ್ಲಿ ಯಕ್ಷಗಾನ ತಾಳಮದ್ದಲೆ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಯಕ್ಷಗಾನದ ಅಭಿವೃದ್ಧಿ ಅಥವಾ ನಡೆದಂಥ ಕಲೆಯ ಇದು ಪ್ರದರ್ಶನಗಳಾಗಿ ಹೇಗೆ? ನೀವು ಕಲಾವಿದರು ಯಕ್ಷಗಾನದ? ನಾನು ಯಕ್ಷಗಾನ ಕಲಾವಿದ ಅಲ್ಲ, ಯಕ್ಷಗಾನ ಆಸಕ್ತ ಮಾತ್ರ ನಾನು ಅಷ್ಟೇ. ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮ ತಂದೆಯವರು ದೊಡ್ಡಬಳ್ಳಾಪುರ ಶಿಷ್ಯ. ಅದೇ ಕೇಳಿದ್ದ ನಾನು. ಹಾಗಾದರೆ ಇಲ್ಲಿ ಈಗಲೂ ಹೌದು ಯಕ್ಷಕೂಟಗಳು ಅಥವಾ ತಾಳಮದ್ದಲೆ? ನಮ್ಮ ಮನೆತನ ಈ ಯಕ್ಷಗಾನಕ್ಕೂ ಮತ್ತು ನಮ್ಮ ಮನೆತನಕ್ಕೂ ಒಂದು ಬಿಡಿಸಲಾದ ನಂಟು, ಅವಿನಾಭಾವ ಸಂಬಂಧ ಹಿಂದಿನಿಂದ ಇದೆ. ದೊಡ್ಡಬಳ್ಳಾಪುರ ಬಂದ ನಿಲ್ಲುವುದು ನಮ್ಮ ಮನೆಯಲ್ಲಿ, ಯಾರಾದರೂ ವೇಷಗಳು ಬಂದ ನಿಲ್ಲುವುದು ನಮ್ಮ ಮನೆಯಲ್ಲಿ. ಮತ್ತು ಈ ಮಳೆಗಾಲದಲ್ಲಿ ಮೇಳಗಳಿರೋದಿಲ್ಲ, ಆಗ ತುಂಬ ಬಡತನಗಳಿರ್ತಿದ್ರು ಕಲಾವಿದರು. ಅವ್ರು ಯಾರೇ ಬರಲಿ ಮನೆಗೆ, ಅವನು ತಂದೆಯವರು ಬರೇ ಕೈಯಲ್ಲಿ ಕಳಿಸುವುದಿಲ್ಲ. ಅದರ ಆತಿಥ್ಯದ ಸದಾ ಹೌದೌದು ಸ್ವಾಗತ ಕೊಡುವ ಮನೆ ಇದು. ತಿನ್ನಿಸಿ ಹೋಗುವಾಗ ತಿನ್ನಲಿಕ್ಕೆ ಬೇಕಾದದನ್ನು ಕೊಂಡೋಗ್ಲಿಕ್ಕೆ ಕೊಡ್ತಾರೆ. ಬಹಳ ಅದ್ಭುತ. ಅಕ್ಕಿ, ತೆಂಗಿನಕಾಯಿ, ಇದೆಲ್ಲ ಇಲ್ಲಿಂದ ತೆಕ್ಕೊಂಡು ಹೋದ ಕಲಾವಿದರು ಬಹಳಷ್ಟು ಜನ ಇದ್ದಾರೆ. ಅವರಿವರು ಹೆಸರು ಹೇಳೋದಿಲ್ಲ, ಇಲ್ಲಿ ಬಂದು ಇದು ಆತಿಥ್ಯ ಸ್ವೀಕರಿಸಿ ಹೋಗುವಾಗ ತೆಕ್ಕೊಂಡು ಹೋದವರು ಇದ್ದಾರೆ. ಹೀಗೆ ಒಂದು ಸಂಬಂಧ ನಮ್ಮಲ್ಲಿ ಇದೆ. ಅದಲ್ಲದೆ ಕೂಡ್ಲು ಮೇಳ ಕೇಳಿರ್ಬೋದು ನೀವು, ಅವರು ನಮ್ಮ ತಂದೆಯವರಿಗೆ ಅಣ್ಣಾಗಬೇಕು. ಸುಬ್ರೇಶ್ ಶಾನಭಾಗರ ಅಣ್ಣ, ಕೂಡ್ಲು ಮೇಳದ ಸ್ಥಾಪಕರು. ಆ ಸಂದರ್ಭದಲ್ಲಿ ನಮ್ಮ ಪೆರಣೆ ಅಂತ ಹೇಳಿದಲ್ಲ, ಪೆರಣೆ ಮುಚ್ಚೋಳ ಬಗದಿ ಕ್ಷೇತ್ರದ ಸಮೀಪ ಒಂದು 1.5 ಎಕರೆ ಒಂದು ಗದ್ದೆ ಇದೆ, ನಮಗೆ ವಿಸ್ತಾರದ ಗದ್ದೆ ಇದೆ. ಆ ಗದ್ದೆಯಲ್ಲಿ 1 ವಾರಗಳ ಕಾಲ ಸಂಪೂರ್ಣ ರಾಮಾಯಣ ಆಟ ಆಡಿಸಿದ್ರು. 1 ವಾರಗಳ ಕಾಲ ಸಂಪೂರ್ಣ ರಾಮಾಯಣ ಆಟ. ಆಗ ಈ ಭಾಗವತದ ಇದು ಠಿಕಾಣಿ ನಮ್ಮಲ್ಲೇ. ಹೌದಲ್ಲ? ಇಲ್ಲೇ ಅವರ ಊಟ ಉಪಚಾರ ಇಲ್ಲೇ. ಆಗ ನನ್ನ ಅಣ್ಣ ಈಶ್ವರ ಚಿಕ್ಕ ಹುಡುಗ, ನನಗೆ ಗೊತ್ತಿಲ್ಲ ಅದು. ಸರಿ, ಅವನಿಗೆ 7-8 ವರ್ಷ. ಆಗ ಅವನು ಕರ್ಕೊಂಡು ಹೋಗ್ತಿದ್ರು, ಈ ಭಾಗವತ ಹೋಗುವ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಂತೆ. ಅದು 1 ವಾರ ನಡೆದಂಥ ಒಂದು ಅಪರೂಪದಂಥ ಒಂದು ಇದು ಯಾವುದು ಯಕ್ಷಗಾನ ಬಯಲಾಟ. ಹೌದು. ಅಂದರೆ ಒಟ್ಟಿನಲ್ಲಿ ಇದು ಕಲೆಗೆ ಪ್ರೋತ್ಸಾಹ, ಕಲಾವಿದನಿಗೆ ಗೌರವ ಕೊಟ್ಟಂಥ ಒಳ್ಳೆಯ ಮನೆತನ. ಇನ್ನು ಕೊನೆಯದಾಗಿ ಒಂದು ವಿಷಯ ನಿಮ್ಮಲ್ಲಿ ಹೇಳಿ ಅದು ಸಾಧ್ಯ ಮಾಡಿಸಬೇಕು. ನಿಮ್ಮ ಮನೆಯವರು ಅವರು ಒಂದು ಲೆಕ್ಕದಲ್ಲಿ ಹಾಡುಗಾರ್ತಿ, ಒಳ್ಳೆ ಹಾಡುಗಾರ್ತಿ, ನನಗೆ ಗೊತ್ತಿರ್ತಕ್ಕದ್ದು. ನೀವು ಬರ್ತಾ ಪದ್ಯವನ್ನು ಹಾಡ್ತಾರೆ ಅವರು? ಹಾಡ್ತಾರೆ. ಹಾಗಿದ್ರೆ ಇವತ್ತಿನ ಈ ಸನ್ನಿವೇಶದಲ್ಲಿ ಅವರಿಂದಲೂ 1-2 ಹಾಡನ್ನು ವೀಕ್ಷಕರಿಗೆ ಕೊಡಬೇಕೆಂಬಂಥ ನಮ್ಮ ಒಂದು ಆಸೆ ಇದೆ. ಅದರ ಜೊತೆಗೆ ನೀವು ಕೊಡುವ ಕೊನೆಯದಾಗಿ, ಅದರ ನಂತರ ನಾವು ಇದನ್ನು ಮುಂದುವರಿಸ್ತೇವೆ ಅಂತಿದೆ, ಕೊನೆಯಾಗಿ ನೀವು ಕೊಡುವ ಯುವ ಬರಹಗಾರರಿಗೆ ಸಂದೇಶ ಏನು ಅಂತ ಸಾರ್ವಜನಿಕರಿಗೆ ಅದು ಬಿಟ್ಟು ಏನಾದ್ರು ನಿಮಗೆ ಹೇಳೋದಿದ್ರೆ ಹೇಳ್ಬೋದು. ಯುವ ಬರಹಗಾರರಿಗೆ ಹೇಳೋದು ಇಷ್ಟೇ, ನಾನು ಬರವಣಿಗೆ ಎಲ್ರಿಗೂ ದಕ್ಕುವಂಥದ್ದಲ್ಲ. ಸಾಹಿತ್ಯ ಆಗಬೇಕು, ಕಲಾವಿದ ಆಗಬೇಕು ಅಂತ ಆಸೆ ಎಲ್ರಿಗೂ ಇರ್ತದೆ, ಅದು ಎಲ್ರಿಗೂ ಆಗೋದಿಲ್ಲ. ಖಂಡಿತ. ಕಲೆ ಎಲ್ಲರನ್ನು ಕೈ ಬೀಸಿ ಕರೀತದಂತೆ ಒಂದು ಮಾತಿದೆ. ಕಲೆ ಎಲ್ಲರನ್ನು ಕೈ ಬೀಸಿ ಕರೀತದೆ, ಕೆಲವರನ್ನು ಮಾತ್ರ ಆರಿಸಿಕೊಡ್ತದೆ. ಇದೊಂದು ಮಾತು, ಅದು ಭಾಳ ಸತ್ಯವಾದ ಮಾತು. ನಿಮಗೂ ಗಾಯಕ ಆಗಬೇಕು ಅಂತ ಆಸೆ ಇರ್ಬೋದು, ನನಗಿರ್ಬೋದು, ಇವರಿಗಿರ್ಬೋದು, ಎಲ್ಲರಿಗೂ ಆಸೆ ಇರ್ಬೋದು. ಆದರೆ
ಕೆಲವರು ಮಾತ್ರ ಗಾಯಕರಾಗ್ತಾರೆ. ಅದೇ ರೀತಿ ಕೆಲವರು ಮಾತ್ರ ಕವಿಗಳಾಗ್ತಾರೆ, ಎಲ್ಲರೂ ಆಗೋದಿಲ್ಲ. ಆಸೆ ಇದೆ, ಆಗಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಹೋಗಬೇಕೋ ಅಲ್ಲ ಸಂಗೀತ ಕ್ಷೇತ್ರಕ್ಕೆ ಹೋಗಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳೋದು ನಿಮ್ಮದೇ ಕೆಲಸ. ಖಂಡಿತ ಮೂರನೇ ವ್ಯಕ್ತಿ ಅಲ್ಲ. ನೀವು ಗುರುತಿಸಬೇಕು ಅದನ್ನು. ಇಲ್ಲ ನನಗೆ ನಾನು ಹಾಡ್ತೇನೆ, ನಾನು ಹಾಡೋದಿಲ್ಲ ಅಂತಿಲ್ಲ, ನಾನು ಹಾಡ್ತೇನೆ, ನಾನು ಹಾಡಿದ್ದೇನೆ, ವೇದಿಕೆಯಲ್ಲಿ ಹಾಡಿದ್ದೇನೆ, ಆದರೆ ನಾನು ಗಾಯಕ ಅಲ್ವೇ ಅಲ್ಲ. ಸರಿ, ಪ್ರಜ್ಞೆ ನಮ್ಮಲ್ಲೇ ಬರ್ತದೆ. ನನಗೆ ಗೊತ್ತು, ನಾನು ಗಾಯಕ ಅಂತ ಗುರುತಿಸ್ಕೊಳ್ಳಿಕ್ಕೆ ಯೋಗ್ಯನಾದವ ಅಲ್ಲ. ನಾನು ಬರೀಲಿಕ್ಕೆ ಯೋಗ್ಯ, ಕವಿತೆ ಬರೀಲಿಕ್ಕೆ ಯೋಗ್ಯ, ಹಾಡಲಿಕ್ಕೆ ನಾನು ಯೋಗ್ಯ. ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದುವರಿದು ಒಳ್ಳೆಯದು. ಈಗ ನಮಗೆ ಸಾಹಿತ್ಯ ಅಂತ ಹೇಳಿದರೆ ಅದಕ್ಕೆ ನೀವು ಒಂದು ಪೂರ್ವ ತಯಾರಿ ಮಾಡಿಕೊಳ್ಳಿ. ಅಂದರೆ ಬರೀತೇನೆ ಅಂತ ಹೇಳಿಕೊಳ್ಳ ಬರೆಯೋದು ಪತ್ರಿಕೆ ಕಳಿಸೋದಲ್ಲ, ವೇದಿಕೆ ಹೋಗಿ ಓದುವುದು ಅಲ್ಲ. ನಿಮಗೆ ಪರಿಚಯದವರು ಇರ್ತಾರೆ, ಬಲ್ಲವರು ಇರ್ತಾರೆ, ತಿಳಿದವರು ಇರ್ತಾರೆ, ಅವರೆಲ್ಲ ಕೇಳಿ. ಚೆನ್ನಾಗಿ ಬರಿಬೇಕಾದಿದ್ದವರು ಚೆನ್ನಾಗಿ ಓದಬೇಕು. ಸರಿ, ಖಂಡಿತ. ಒಳ್ಳೆಯ ಓದುಗನಿಗೆ ಮಾತ್ರ ಒಳ್ಳೆಯ ಬರಹಗಾರನಾಗಲಿಕ್ಕೆ ಸಾಧ್ಯ. ಇದು ಎಲ್ಲ ಬರಹಗಾರರು ನೆನಪಿಟ್ಕೊಳ್ಬೇಕು. ಓದ್ತಾ 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 ಕತೆ ಆಗಲಿ, ಕಾದಂಬರಿ ಆಗಲಿ, ಕವಿತೆ ಆಗಲಿ ಓದ್ತಾ ಓದ್ತಾ ಹೋದಾಗೆ ನಮಗೆ ಅದರ ಒಳಗುಟ್ಟು ಮರ್ಮ ಅಂತ ಹೇಳ್ತೇವೆ ನಾವು, ಅದು ನಿಮಗೆ ಗೊತ್ತಾಗ್ತದೆ. ಕತೆ ಅಂದರೆ ಹೇಗೆ, ಅದಕ್ಕೆ ಹೇಗೆ ಕೊಡ್ಬೋದು ಸ್ವರೂಪ, ಕತೆ ಸ್ವರೂಪ ಹೇಗಿರಬೇಕು, ಆರಂಭ ಹೇಗೆ, ಕೊನೆ ಹೇಗೆ ಮಾಡ್ಬೋದು, ಅದಕ್ಕೆ ತಂತ್ರಗಾರಿಕೆ ಇದೆ, ಅದು ಹೇಗೆ ಅಂತ ಗೊತ್ತಾಗ್ತದೆ. ಅದೇ ರೀತಿ ಕಾವ್ಯಕ್ಕೂ ಇದೆ. ಕಾವ್ಯಕ್ಕೊಂದು ಸ್ವರೂಪ ಅಂತೆ, ಒಂದು ಆಕೃತಿಯದ ಇದೆ, ಒಂದು ಲಾಯ ಅಂತ ಇದೆ. ಬೇರೆ ಬೇರೆ ಕವಿಗಳನ್ನು ನಾವು ಓದಿದಾಗ ನಮಗೆ ಒಂದೊಂದೇ ಅರ್ಥ ಆಗ್ತಾ ಬರ್ತದೆ. ಆಮೇಲೆ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಬರೆದ ಕೂಡಲೇ ಅದು ಶ್ರೇಷ್ಠ ಅಂತ ಭಾವಿಸ್ಬೇಡಿ. ಬರೀರಿ, ಹರಿರಿ, ಬರೀರಿ, ಹರಿರಿ, ಬರೀರಿ, ಹರಿರಿ, ಹಾಗೆ ಕೊನೆಗೆ ಬರೆದ್ರೆ ಖಂಡಿತ ಉಳಿಸಿಕೊಳ್ಳಿ. ಹಾಗೆ ಬರೆದ್ರೆ ಮಾತ್ರ ನಮಗೆ ಒಂದು ಉತ್ತಮ ಕವಿತೆ ಆಗಲಿ, ಕಾದಂಬರಿ ಆಗಲಿ, ಕಥೆ ಆಗಲಿ ಸಿಗಲಿಕ್ಕೆ ಕಾರಣ. ಯಾರೂ ಒಂದೇ ಕೂತಲ್ಲಿಗೆ ಒಂದು ಕವಿತೆ ಆಗಲಿ, ಕಥೆ ಆಗಲಿ, ಕಾದಂಬರಿ ಆಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬರೆದ್ರೂ ಕೂಡ ಅದರ 10 ಬಾರಿ ಅವರು ಅದನ್ನು ತಿದ್ದುತ್ತಾರೆ. ದೊಡ್ಡ ದೊಡ್ಡ ಕಾದಂಬರಿಗಾರರು ಕಾದಂಬರಿ ಬರೆದು ಇನ್ನೊಬ್ಬರು ಕಾದಂಬರಿಗಾರರಿಗೆ, ಅವರ ಆತ್ಮೀಯರು ಯಾರು ಇದ್ದರೆ ಅವರಿಗೆ ಓದಲಿಕ್ಕೆ ಕೊಡ್ತಾರಂತೆ. ಏನಾದರೂ ಓದಿ ತಪ್ಪಿದ್ದೆ ಹೇಳಪ್ಪ ನನಗೆ ಅಂತ. ಯಾಕೆ ಗೊತ್ತಾ, ಹೆತ್ತವರಿಗೆ ಹೆಗ್ಗಣ ಮುದ್ದಂತೆ. ನಾನು ಕವಿತೆ ಬರೆದ್ರೆ ಯಾವಾಗಲೂ ಒಳ್ಳೆಯದು, ಅದು ಅದರ ಆಳಿಲ್ವೇ ಇಲ್ಲ. ಎಷ್ಟು ಒಳ್ಳೆ ಕವಿತೆ ನಾನೇ ಹೇಳೋದು, ನೀವು ಹೇಳಬೇಕು ಅದನ್ನು. ನೀವು ಓದಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ನಾನು ಓದಿ ಚೆನ್ನಾಗಿದೆ ಅಂದರೆ ಅದು ಚೆನ್ನಾಗಿದೆ ಅರ್ಥ ಅಲ್ಲ. ನನ್ನ ಕವಿತೆ ನನಗೆ ಚೆನ್ನಾಗಿದೆ ಅಂತ ಅಷ್ಟೇ. ಅಂದರೆ ಓದುಗರಿಂದ ಒಳ್ಳೆಯ ಅಭಿಪ್ರಾಯ ಬಂದಾಗ ಮಾತ್ರ ಅದು ಒಳ್ಳೆಯ ಕವಿತೆ ಜನರಿಗೆ ಹಿಡಿಸಿದೆ. ಹೌದು, ಒಂದು ಒಳ್ಳೆಯ ಮಾತು. ಸ್ವಮೌಲ್ಯಮಾಪನ ಮಾಡಿಕೊಳ್ಳಬೇಕು, ಓದುವಿಕೆ ನಿರಂತರ ಅಭ್ಯಾಸ ಇರಬೇಕು, ತನ್ನ ಮೂಲಕ ಇನ್ನೊಬ್ಬರ ಅನುಭವಿಗಳ ಅಭಿಪ್ರಾಯ ತಗೊಳ್ಬೇಕು. ಒಳ್ಳೆಯ ಮಾಹಿತಿಯನ್ನು ಹೇಳಿ ಇದುವರೆಗೆ ಸತ್ಯ ನಮ್ಮೊಂದಿಗೆ ತುಂಬ ವಿಚಾರವನ್ನು ಹಂಚಿಕೊಂಡಿದ್ರಿ. ಹಲವು ಗೌರವ ಆಧಾರಗಳು ನಿಮಗೆ ಸಿಕ್ಕಿದೆ ಅಂತ ಕಾಣುತ್ತೆ. ತುಂಬ ಸಿಕ್ಕಿದೆ. ಕೆಲವನ್ನು ಹೇಳಬಹುದಾ ವಾಹಿನಿ ಮುಂದೆ? ನನಗೆ ನೆನಪಿ ಬರೋದಕ್ಕೆ ಹೇಳ್ತೇನೆ. ಆಯಿತು. ನನ್ನ ಬಿಂದು ಹನಿಗವನ ಸಂಕಲನಕ್ಕೆ ಕರ್ನಾಟಕ ರಾಜ್ಯ ಮಟ್ಟದ ನಿರತ ಸಾಹಿತ್ಯ ಪ್ರಶಸ್ತಿ ಬಂದಿದೆ, ಬಿಂದು ಹನಿಗವನ ಸಂಕಲನಕ್ಕೆ. ಮತ್ತು ಮಗಳು ಮತ್ತು ಮಲ್ಲಿಗೆ ಬಳ್ಳಿ ಕವನ ಸಂಕಲನಕ್ಕೆ ಬೆಂಗಳೂರು ರುಕ್ಮಿಣಿಬಾಯಿ ಸ್ಮಾರಕ ಪ್ರಶಸ್ತಿ ಬಂದಿದೆ ಕರ್ನಾಟಕದ. ಅಲ್ಲದೆ ಡಾಕ್ಟರ್ ಕಯ್ಯಾರ ಕಿಞ್ಞಣ್ಣ ಕಾವ್ಯ ಪ್ರಶಸ್ತಿಯು ಅದಕ್ಕೆ ಬಂದಿದೆ, ಮಗಳು ಮತ್ತು ಮಲ್ಲಿಗೆ ಬಳ್ಳಿ ಕವನ ಸಂಕಲನಕ್ಕೆ. ಮತ್ತು ಕೆಲವು ಸಣ್ಣ ಪುಟ್ಟ ಪ್ರಶಸ್ತಿಗಳು ಬರ್ತಾ ಇರ್ತದೆ. ಸರಿ, ಸಂಕ್ರಮಣ ಕಾವ್ಯ ಪ್ರಶಸ್ತಿ ಬಂದಿದೆ. ಖಂಡಿತ ಮುಖ್ಯವಾದವು ಇಷ್ಟು ಬಂದು ಭಾಳ ಒಳ್ಳೆಯ ಮಾತನ್ನು ಹಾಡಿದೆ. ಇದುವರೆಗೆ ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ನಿಮಗೆ ವಾಹಿನಿಯ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ. ರಚನೆ ಶ್ರೀಕೃಷ್ಣಯ್ಯ ಅನಂತಪುರ. ಇದಕ್ಕೆ ರಾಗ ಸಂಯೋಜನೆಯನ್ನು ಮಾಡಿದ್ದು ನಾನು, ಜಯಶ್ರೀ ಅನಂತಪುರ. ನೀನಿಲ್ಲದ ಮೇಲೆ ನಾನೊಂದು ಕೊರಡು, ಬದುಕಿನ್ನು ಬರಡು. ನೀನಿಲ್ಲದ ಮೇಲೆ ನಾನೊಂದು ಕೊರಡು, ಬದುಕಿನ್ನು ಬರಡು. ಜೋರಾಗಿ ಅಳುತ್ತಲಿದೆ ನೋವುಂಡ ಮನಸ್ಸು, ಗೋಳಿನೊಳಗಿರಬಹುದೇ
ನೂರೆಂಟು ಕನಸು ಜೋರಾಗಿ ಅಳುತ್ತಲಿದೆ ನೋವುಂಡ ಮನಸ್ಸು ಗೋಳಿನೊಳಗಿರಬಹುದೇ ನೂರೆಂಟು ಕನಸು ಶಶಿರದ ಬಾನಲ್ಲಿ ಏನುಂಟು ಸೊಗಸು ಬದುಕಿನ್ನು ಬರಡು ನೀನಿಲ್ಲದ ಮೇಲೆ ನಾನೊಂದು ಕೊರಡು ಬದುಕಿನ್ನು ಬರಡು ನೀನೆಲ್ಲಿಯೋ ಹುಟ್ಟಿ ನನಗಾಗಿ ಕಾದೆ ನೀನೆಲ್ಲಿಯೋ ಹುಟ್ಟಿ ನನಗಾಗಿ ಕಾದೆ ಮನ ತುಂಬಿ ನಾ ಕರೆದೆ ನೀ ಕರಗಿ ಹೋದೆ ಪ್ರತಿ ನಿಮಿಷ ಹೊಸ ಹರುಷ ಪುಳಕಗಳ ತಂದೆ ಪ್ರತಿ ನಿಮಿಷ ಹೊಸ ಹರುಷ ಪುಳಕಗಳ ತಂದೆ ನೀನಿರದೆ ಮುದವಿಲ್ಲ ಬದುಕಿಲ್ಲ ಮುಗುದೇ ನೀನಿರದೆ ಮುದವಿಲ್ಲ ಬದುಕಿಲ್ಲ ಮುಗುದೇ ಬದುಕಿನ್ನು ಬರಡು ನೀನಿಲ್ಲದ ಮೇಲೆ ನಾನೊಂದು ಕೊರಡು ಬದುಕಿನ್ನು ಬರಡು ಇದೆ ಕನಸು ಮರುಭೂಮಿ ಮನಸ್ಸು ಬಿಗಿದ ಗಂಟಲಲೆಂತು ಇಳಿಯುವುದು ತುತ್ತು ಕಾಣೆಯಾಗಿದೆ ಕನಸು ಮರುಭೂಮಿ ಮನಸ್ಸು ಬಿಗಿದ ಗಂಟಲಲೆಂತು ಇಳಿಯುವುದು ತುತ್ತು ಅಧರಗಳು ನೆನೆಯುತ್ತಿವೆ ಅತಿ ಮಧುರ ಮುತ್ತು ಆ ಆ ಅಧರಗಳು ನೆನೆಯುತ್ತಿವೆ ಅತಿ ಮಧುರ ಮುತ್ತು ಅಧರಗಳು ನೆನೆಯುತ್ತಿವೆ ಅತಿ ಮಧುರ ಮುತ್ತು ನೀನಿರದೆ ನಾನಿಲ್ಲ ನಿನಗೇನು ಗೊತ್ತು ನೀನಿರದೆ ನಾನಿಲ್ಲ ನಿನಗೇನು ಗೊತ್ತು ಬದುಕಿನ್ನು ಬರಡು ನೀನಿಲ್ಲದ ಮೇಲೆ ನಾನೊಂದು ಕೊರಡು ಬದುಕಿನ್ನು ಬರಡು ಮಳೆಯಿಲ್ಲದೆ ಇಳೆಯು ತಣಿಯುವುದೇ ಪೇಳೆ ಮಳೆಯಿಲ್ಲದೆ ಇಳೆಯು ತಣಿಯುವುದೇ ಹೇಳೆ ಉಸಿರಿರದ ಬರಿ ಕೊಳಲು ಒಣಬಿದಿರ ಕೋಲೆ ಮಳೆಯಿಲ್ಲದೆ ಇಳೆಯು ತಣಿಯುವುದೇ ಹೇಳೆ ಉಸಿರಿರದ ಬರಿ ಕೊಳಲು ಒಣಬಿದಿರ ಕೋಲೆ ಕೋಗಿಲೆಗೆ ಕೋರಳಿಲ್ಲ ಕಂಬನಿಯ ಮಾಲೆ ಕೋಗಿಲೆಗೆ ಕೋರಳಿಲ್ಲ ಕಂಬನಿಯ ಮಾಲೆ
ಕಾರಿರುಳ ಹಾದಿಯಲಿ ಕಾಲನಾಲೀಲೆ ಕಾರಿರುಳ ಹಾದಿಯಲಿ ಕಾಲನಾಲೀಲೆ ಬದುಕಿನ್ನು ಬರಡು ನೀನಿಲ್ಲದ ಮೇಲೆ ನಾನೊಂದು ಕೊರಡು ಬದುಕಿನ್ನು 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 ಬರಡು ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರದಿರು ಮತ್ತೆ ಹಳೆಯ. ರಚನೆ ಶ್ರೀ ಶ್ರೀಕೃಷ್ಣಯ್ಯ ಅನಂತಪುರ, ರಾಗ ಸಂಯೋಜನೆ ಜಯಶ್ರೀ ಅನಂತಪುರ. ಓಡುವ ಮುಗಿಲೆ ಆಡುವ ನವಿಲೆ ಎಲ್ಲಿಹ ನಿನ್ನನಲ್ಲ ಎಲ್ಲಿಹ ನಿನ್ನನಲ್ಲ ರಾಧೆಯೂ ನಾನು ಕೃಷ್ಣನೂ ಅವನು ರಾಧೆಯೂ ನಾನು ಕೃಷ್ಣನೂ ಅವನು ಕಾಣದೆ ಸೋತೇನಲ್ಲ ನಾ ಕಾಣದೆ ಸೋತೇನಲ್ಲ ನಾ ಕಾಣದೆ ಸೋತೇನಲ್ಲ ಓಡುವ ಮುಗಿಲೆ ಆಡುವ ನವಿಲೆ ಎಲ್ಲಿಹ ನಿನ್ನನಲ್ಲ ಎಲ್ಲಿಹ ನಿನ್ನನಲ್ಲ ಕಿವಿ ತುಂಬ ಕೊಳಲುಲಿ ಮನ ತುಂಬ ಗಲಿಬಿಲಿ ಕಿವಿ ತುಂಬ ಕೊಳಲುಲಿ ಮನ ತುಂಬ ಗಲಿಬಿಲಿ ಕಣ್ತುಂಬ ಪ್ರೇಮ ಬಿಂಬ ಕಿವಿ ತುಂಬ ಕೊಳಲುಲಿ ಮನ ತುಂಬ ಗಲಿಬಿಲಿ ಕಣ್ತುಂಬ ಪ್ರೇಮ ಬಿಂಬ ಮಲರೇ ಅಲರೇ ಮಲರೇ ಅಲರೇ ಮೋಹಿಸಿ ಹೋದೇನಲ್ಲ ನಾ ಮೋಹಿಸಿ ಹೋದೇನಲ್ಲ ಓಡುವ ಮುಗಿಲೆ ಆಡುವ ನವಿಲೆ ಎಲ್ಲಿಹ ನಿನ್ನನಲ್ಲ ಎಲ್ಲಿಹ ನಿನ್ನನಲ್ಲ ಭುವಿಯಿಂದ ಬಸಿರಾಗಿ ಎಲ್ಲೆಲ್ಲೂ ಹಸಿರಾಗಿ ಭುವಿಂದು ಬಸಿರಾಗಿ ಎಲ್ಲೆಲ್ಲೂ ಹಸಿರಾಗಿ ತಂಗಾಳಿ ಉಸಿರಾಯಿತು ಆ ಭುವಿಂದು ಬಸಿರಾಗಿ ಎಲ್ಲೆಲ್ಲೂ ಹಸಿರಾಗಿ ತಂಗಾಳಿ ಉಸಿರಾಯಿತು ನನ್ನೆದೆ ಬರಿದು 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 ನನ್ನೆದೆ ಬಾ ತುಂಬು ಪ್ರೇಮ ಸಿಂಧು ನೀ ತುಂಬು ಪ್ರೇಮ ಸಿಂಧು ಓಡುವ ಮುಗಿಲೆ ಆಡುವ ನವಿಲೆ ಎಲ್ಲಿಹ ನಿನ್ನನಲ್ಲ ಎಲ್ಲಿಹ ನಿನ್ನನಲ್ಲ ರಾಧೆಯೂ ನಾನು ಕೃಷ್ಣನೂ ಅವನು ರಾಧೆಯೂ ನಾನು ಕೃಷ್ಣನೂ ಅವನು ಕಾಣದೆ ಸೋತೇನಲ್ಲ
ನಾ ಕಾಣದೆ ಸೋತೇನಲ್ಲ, ನಾ ಕಾಣದೆ ಸೋತೇನಲ್ಲ. ಆಡುವ ನವಿಲೆ ಓಡುವ ಮುಗಿಲೆ, ಓಡುವ ಮುಗಿಲೆ ಆಡುವ ನವಿಲೆ, ಎಲ್ಲಿಹ ನಿನ್ನನಲ್ಲ, ಆ ಎಲ್ಲಿಹೆ ನಲ್ಲ, ಎಲ್ಲಿಹ ನಲ್ಲ, ಎಲ್ಲಿಹ ನನ್ನನಲ್ಲ.